Hi, hello, welcome to the daily news analysis of the Law Excellence of the today's date 3rd June 2026. We are covering the daily news analysis of the Hindu newspaper and PIB. The first main article which was presented in the today's newspaper is the southwest monsoon to surge in over Kerala around June 4. So it was reported by the IMD. They have predicted that ಅವ್ರು ಏನು ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಅಂದರೆ ಆನ್ ಜೂನ್ 4ಗೆ ಕೇರಳದಕ್ಕೆ ನಮ್ಮ ಕೇರಳ ಇಲ್ಲಿದೆ ಅಲ್ವಾ, ಆನ್ ಜೂನ್ 4 ದೇ ಪ್ರಿಡಿಕ್ಟೆಡ್ ದಟ್ ಮಾನ್ಸೂನ್ ಈಸ್ ಗೋಯಿಂಗ್ ಟು ಅರೈವ್. ಸೊ and they also said that it's going to be very severe, heavy to very heavy rainfall over Kerala over the next 6 or 7 days. It was reported by the IMD. So based on that, we need to take the actions which are like transportation of the few vulnerable peoples or women or child from the hilly areas and other major ಎಲ್ಲೆಲ್ಲಿ ಮಳೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ ಆ ರೀಜನಿಂದ ನಾವು ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡಬೇಕು. ಆಮೇಲೆ ನಾವು ಇಲ್ಲಿ ಮಾನ್ಸೂನ್ ಅರೈವ್ ಆತಂದರೆ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಆಲ್ಸೋ ಗೆಟ್ ದ ಮೇಜರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಮೇಜರ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಬೇಕಂತಂದರೆ ಮಾನ್ಸೂನ್ ಅರೈವಲ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ the main sowing season and the seed movement and the fertilizer movement is also dependent on the Indian monsoon season. Okay na? So it is given by the IMD and we are just basics ನೋಡಿದರೆ ಇಂಡಿಯನ್ ಮಾನ್ಸೂನ್ಸ್ ಅರೈವಲ್ ಹೇಗಿದೆ, ಅದರದ್ದು ಇಂಪಾರ್ಟೆನ್ಸ್ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ವಿ ಆಲ್ ನೋ ದಟ್ ದ ಸೌತ್ ವೆಸ್ಟ್ ಮಾನ್ಸೂನ್ ಈಸ್ ಗೋಯಿಂಗ್ ಟು ಬ್ರಿಂಗ್ ದ ರೈನ್ಫಾಲ್ ಟು ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಅದು ಹೇಗೆ ಬರುತ್ತೆ ಅಂದರೆ ಈ ಅರೇಬಿಯನ್ ಸೀಯಿಂದ ಈ ವಿಂಡ್ಸ್ಗಳು ಮಾನ್ಸೂನ್ಸ್ನ ಪಿಕಪ್ ಮಾಡಿ ಇಲ್ಲಿ ಬಂದು ವೆಸ್ಟರ್ನ್ ಘಾಟ್ಸ್ಗೆ ಹಿಟ್ ಆದಾಗೆ ವಿ ವಿಲ್ ಗೆಟ್ ದ ಎಕ್ಸೆಸಿವ್ ಅಮೌಂಟ್ ಆಫ್ ದ ರೈನ್ಫಾಲ್. ವಿ ಆರ್ ಕಾಲಿಂಗ್ ಇಟ್ ಈಸ್ ಇವನ್ ದ ಒರೋಗ್ರಾಫಿಕ್ ರೈನ್ಫಾಲ್ ಆಲ್ಸೋ. ಹೌದಾ? ಸೊ ವೈ ಇಟ್ ಬಿಕಾಸ್ ಹಿಯರ್ ಇಲ್ಲಿ ಲೋ ಪ್ರೆಷರ್ಸ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಹೋಗಬೇಕಲ್ವ ವಿಂಡು. ದಿಸ್ ದ ಬೇಸಿಕ್ ಸಿಂಪಲ್ ಜಿಯೋಗ್ರಫಿಕಲ್ ಫ್ಯಾಕ್ಟ್. ಆ ಥರದಿಂದ ನಮಗೆ ಇಂಡಿಯನ್ ಮಾನ್ಸೂನ್ the Indian monsoon happens and we the Indian peoples in the Indian subcontinent we receive the Indian monsoons. But here it's not the only one factor, there are so many factors. For the basic purpose I have just given the importance of this southwest monsoon, how it is going to impact, and it is also dependent on the ITCZ, intertropical convergence zone. Here the convergence of the wind takes place because of the movement of the ITCZ. In the summer it is moving towards the northern part, so during that time the Tibetan plateau will become the high temperature. Due to high temperature will create the low pressure. Due to this low pressure the southwest monsoon movement winds started moving towards this low pressure zone. While moving, this southwest monsoon zone collects the water from the Arabian Sea and made fall on the Indian subcontinent. ಓಕೆನಾ, ಗೊತ್ತಾಯ್ತಾ? ದಿಸ್ ಇಸ್ ದ ಜಸ್ಟ್ ಬೇಸಿಕ್ ಪಾರ್ಟ್ ಆಫ್ ದ ಇಂಡಿಯನ್ ಮಾನ್ಸೂನ್ಸ್. ಸೊ ನಾವು ಕರೆಂಟ್ ಅಫೇರ್ಸ್ ಹೋಗ್ತಾ ಇರಬೇಕಾದ್ರೆ ಅದ್ರ ಜೊತೆಗೆ ನಾವು ಬೇಸಿಕ್ಸ್ನ ಲಿಂಕ್ ಮಾಡಿ ಓದ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನೆಕ್ಸ್ಟು the other major editorial of the today's newspaper is the harvest China wants is one India cannot afford ಅಂತ. ಇದೇನು ಬರ್ತಿದ್ದಾರೆ ಅಂದರೆ ಒಬ್ಬರು ಅಶೋಕ್ ಕೆ ಖಾಂತ ಅನ್ನೋಬ್ರು ಫಾರ್ಮರ್ ಅಂಬಾಸಿಡರ್ ಟು ದ ಚೀನಾ. ಇವರು ಒಂದು ಆರ್ಟಿಕಲ್ ಬರ್ತಿದ್ದಾರೆ ರಿಗಾರ್ಡಿಂಗ್ ದಿ ಚೀನಾಸ್ ರೀಸೆಂಟ್ ಇನಿಷಿಯೇಟಿವ್ಸ್ ಇಶ್ಯೂಸ್ಗಳ ಬಗ್ಗೆ ಏನಾಗ್ತಿದೆ ಅಂತಂದರೆ ಅವ್ರೇನು ಹೇಳಿದ್ದಾರೆ, ದ ಅರ್ಲಿ ಹಾರ್ವೆಸ್ಟ್ ಪ್ರಪೋಸಲ್ ಇದೇನು ಮಾಡಿತ್ತು ಅಂದರೆ ಈ ಆರ್ಟಿಕಲ್ ಏನು ಹೇಳ್ತಿದೆ ಅಂದರೆ ಲಾವೋ ಜಾಹು ಝಿ ಇವರೇನಿದಾರಲ್ಲ ಚೀನಾಸ್ ಅಂಬಾಸಿಡರ್ ಟು ಇಂಡಿಯಾ ಡ್ಯೂರಿಂಗ್ 2017 ಅವರು ಅರ್ಲಿ ಹಾರ್ವೆಸ್ಟ್ ಪ್ರಪೋಸಲ್ ಹೇಳಿದ್ದಾರೆ. ಅಂದರೆ ನಾವು ಬೇಗ ಇದನ್ನು ಸೆಟಲ್ ಮಾಡ್ಕೊಂಬಿಡೋಣ, ಈ ಇಶ್ಯೂನ ಸಾಲ್ವ್ ಮಾಡ್ಕೊಂಬಿಡೋಣ, ಅದಕ್ಕೊಂದು ಅರ್ಲಿ ಹಾರ್ವೆಸ್ಟ್ ಪ್ರಪೋಸಲ್ ಅಂತ ಕೊಟ್ಟಿದ್ರು. ಆ ಅರ್ಲಿ ಹಾರ್ವೆಸ್ಟ್ ಪ್ರಪೋಸಲ್ ಏನಂದರೆ ಓಕೆನಾ, ಅರ್ಲಿ ಹಾರ್ವೆಸ್ಟ್ ಪ್ರಪೋಸಲ್ ಆಫ್ ಚೀನಾ ಅಂತಂದರೆ ಇದೊಂದು ಡಿಪ್ಲೊಮ್ಯಾಟಿಕ್ ನೆಗೋಷಿಯೇಷನ್. ಓಕೆನಾ, ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ನೆಗೋಷಿಯೇಷನ್ ಏಮ್ಡ್ ಅಟ್ ಅಚೀವಿಂಗ್ ದ ಕ್ವಿಕ್ ಮತ್ತು ಪ್ರಿಲಿಮಿನರಿ ಅಗ್ರಿಮೆಂಟ್ಸ್ ಆನ್ ದ ಈಸಿಯೆಸ್ಟ್ ಆರ್ ದ ಲೀಸ್ಟ್ ಕಂಟೆನ್ಷಿಯಸ್ ಇಶ್ಯೂ ಟು ಬಿಲ್ಡ್ ಅ ಮೊಮೆಂಟಮ್. ಅಂದರೆ ನೀವು ಈಸಿಯಾಗಿ ಪ್ರಿಲಿಮಿನರಿ ಅಗ್ರಿಮೆಂಟ್ಸ್ಗಳು ಬೇಗ ಒಂದು ಮೊಮೆಂಟಮ್ ಬಿಲ್ಡ್ ಮಾಡೋಕ್ಕೋಸ್ಕರ ಒಂದು ಅರ್ಲಿ ಹಾರ್ವೆಸ್ಟ್ ಮಾಡಿಬಿಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈಗ ಪ್ರೆಸೆಂಟ್ ಇಶ್ಯೂ ಎದ್ರ ಮೇಲೆ ಹೇಳಿದ್ದಾರೆ ಅಂತಂದರೆ ಅವರು ಟು ಸೆಟಲ್ ದ ಸಿಕ್ಕಿಂ ಬೌಂಡ್ರಿ ಫಸ್ಟ್ ಮಾಡಿಬಿಡೋಣ, ಆಮೇಲೆ ಅದರ್ 3 ಸೆಕ್ಟರ್ಸ್ ಲೆಫ್ಟ್ ಅನ್ರಿಸಾಲ್ವ್ಡ್ ಇದ್ದಾವೆ, ಇವುಗಳ ಬಗ್ಗೆ ಮಾತಾಡ್ಕೊಳ್ಳೋಣ. ಇಂಡಿಯಾ ಇದನ್ನು ನೀನು ಸ್ಕೆಪ್ಟಿಸಿಸಮ್ ಅಂದರೆ ಓಕೆ ನೀವು ಹೇಳ್ಬಿಟ್ರಿ ಅಂತ ನಾವು ಡೈರೆಕ್ಟಾಗಿ ಒಪ್ಕೊತಾ ಇಲ್ಲ. ವಿ ಆರ್ ಲುಕಿಂಗ್ ಇಟ್ ಇನ್ ಅವರ್ ಓನ್ ಲೆನ್ಸಸ್. ನೀವೇನು ಚೀನಾದ ಅಂತಂದರೆ ವಿ ಕಾಂಟ್ ಬಿಲೀವ್ ದೆಮ್ ಆನ್ ಫೇಸ್ ಅಲ್ವಾ, ದೇ ಆಲ್ಸೋ ಹ್ಯಾವ್ ದೇರ್ ಓನ್ ಇಂಟ್ರೆಸ್ಟ್ಗಳು ಇರುತ್ತೆ, ನಾವು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಅಂತಂದರೆ August 19, 2025 ಅಜಿತ್ ದೋವಲ್ ದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ಇಂಡಿಯಾ ಅಂಡ್ ದ ಫಾರಿನ್ ಮಿನಿಸ್ಟರ್ ಆಫ್ ದಿ ಚೀನಾ ವಾಂಗ್ please pardon me if I spell it wrong, Wang Wi ಇವ್ರ ಜೊತೆಗೆ ಇವರು they have made a recent developments ಆಗಿದೆ. they have made a talks with that regarding all these issue. Ministry of External Affairs ಏನು ರಿವರ್ಟ್ ಮಾಡಿದ್ರೆ ಅಗ್ರಿ ಟು ಸೆಟ್ ಅಪ್ ಎಕ್ಸ್ಪರ್ಟ್ ಗ್ರೂಪ್
to explore the early harvest and boundary delimitation. It's very important. We are looking at a delimitation. ಒಂದು ಎಕ್ಸ್ಪರ್ಟ್ ಗ್ರೂಪ್ನ ಫಾರ್ಮ್ ಮಾಡೋಣ, ಅಲ್ಲಿ ಏನು ಇಶ್ಯೂಸ್ ಇದೆ ಅಂತ ನೋಡ್ಕೊಳ್ಳೋಣ, ಆಮೇಲೆ ಡಿಸಿಷನ್ ತೊಗೊಳ್ಳೋಣ ಅಂತ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಕೂಡ ಮಾಡಿದೆ. ಬಟ್ ಚೀನಾ ಹೇಗೆ ರೀಡ್ ಔಟ್ ನಾವು ಹೇಗೆ ರೀಡ್ ಔಟ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ವರ್ಡ್ಸು ಕೀವರ್ಡ್ಸು ಅವ್ರು ನೋಡ್ತಕ್ಕಂತಹ ಪರ್ಸ್ಪೆಕ್ಟಿವ್, ಆಲ್ ದಿಸ್ ಥಿಂಗ್ಸ್ ಮ್ಯಾಟರ್ಸ್ ಎ ಲಾಟ್. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಲಾಂಚ್ ಬೌಂಡ್ರಿ ಡಿಮಾರ್ಕೇಷನ್ಸ್, ನಾವೇನು ಹೇಳ್ತಿದ್ದೀವಿ ಡಿಲಿಮಿಟೇಷನ್ಸ್ ಮಾಡೋಣ ಅಂತ ಹೇಳ್ತಿದ್ವಿ. ಅವ್ರೇನು ಹೇಳ್ತಿದ್ದಾರೆ ಡಿಮಾರ್ಕೇಷನ್ಸ್ಗೂ ಡಿಲಿಮಿಟೇಷನ್ಸ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಡಿಲಿಮಿಟೇಷನ್ಸ್ ಅಂತಂದರೆ ನಾವು ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ನಿಮಗಿದು ಬರುತ್ತೆ ಈ ಥರ ಅಂತ. ಅವ್ರು ಡಿಮಾರ್ಕೇಷನ್ಸ್ ಓಕೆ ಲೆಟ್ಸ್ ಗೋ ಇನ್ ಟು ದ ಫೀಲ್ಡ್ ಇಟ್ ಸೆಲ್ಫ್, ಹಿಯರ್ ವಿ ಕ್ಯಾನ್ ಮೇಕ್ ಎ ಡಿಮಾರ್ಕೇಷನ್ಸ್ ಅಂದರೆ ಡೈರೆಕ್ಟ್ ಫೀಲ್ಡ್ಗೆ ಹೋಗಿ ಡಿಮಾರ್ಕೇಷನ್ ಮಾಡಿಬಿಡೋಣ ಅನ್ಸುತ್ತೆ. ಆನ್ ಸರ್ಫೇಸ್ ಇಟ್ ಲುಕ್ಸ್ ಫೈನ್, ಓಕೆ ಚೀನಾ ಚೆನ್ನಾಗೇ ಹೇಳ್ತಿದ್ದೇವಲ್ಲ, ಗ್ರೌಂಡಲ್ಲಿ ಹೋಗಿ ಡಿಸ್ಕಸ್ ಮಾಡೋಣ ಅಂತ. ಬಟ್ ನಮಗೆ ಆ ಟೆರೆನ್ ಗೊತ್ತಿಲ್ಲದೇನೆ, ಆ ಟೆರೆನ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇಲ್ಲದೇನೆ, ನಾವು ನಮ್ಮ ಪೇಪರ್ಸ್ಗಳು ಏನು ನೋಡ್ದೇನೆ ಡೈರೆಕ್ಟ್ ಫೀಲ್ಡ್ಗೆ ಹೋದರೆ ವಿ ವಿಲ್ ಲೂಸ್ ಅವರ್ ಲ್ಯಾಂಡ್. ವಿ ಕಾಂಟ್ ಕಂಪ್ಲೀಟ್ಲಿ ಸೇ ಲೈಕ್ ದಟ್ ದಿಸ್ ಈಸ್ ಅವರ್ ಲ್ಯಾಂಡ್, ದಿಸ್ ಈಸ್ ಯುವರ್ ಲ್ಯಾಂಡ್ ಅಂತಂದು. ಸೊ ವಿ ನೀಡ್ ಟು ಮೇಕ್ ಆಲ್ ಅವರ್ ರೆಕಾರ್ಡ್ಸ್ ಆ್ಯಂಡ್ ಜಿಯೋಗ್ರಫಿಕಲ್ ಸ್ಯಾಟಲೈಟ್ ಇಮೇಜಸ್ ಎಲ್ಲ ನೋಡಿಕೊಂಡು ಒಂದು ಡಿಸಿಷನ್ ಬರೋಕ್ಕಾಗುತ್ತೆ. ಬಟ್ ಚೀನಾ ಇಸ್ ವೆರಿ ಹರಿ ಟು ಮೇಕ್ ಇಟ್ ಡಿಮಾರ್ಕೇಷನ್. ಸೊ ದಟ್ಸ್ ವಾಟ್ ಚೀನಾ ಇಸ್ ರೀಡಿಂಗ್ ಇಟ್ ಔಟ್ ಇನ್ ಎ ಡಿಮಾರ್ಕೇಷನ್ ಫಾರ್ಮೆಟ್. ವಿ ಆರ್ ರೀಡಿಂಗ್ ಇಟ್ ಇನ್ ಎ ಡಿಲಿಮಿಟೇಷನ್. ದಟ್ಸ್ ದ ಇಶ್ಯೂ ಹಿಯರ್. ಆ್ಯಂಡ್ ರೀಸೆಂಟಾಗಿ May 2027, 2025 35th ಮೀಟಿಂಗ್ ಆಗಿದೆ WMCC ಇದು. ಅಂದರೆ ಡಿಸ್ಕಸ್ ಡಿಲಿಮಿಟೇಷನ್, ಬಾರ್ಡರ್ ಮ್ಯಾನೇಜ್ಮೆಂಟ್ ಮೆಕ್ಯಾನಿಸಮ್, ಬಿಲ್ಡಿಂಗ್ ಕ್ರಾಸ್ ಬಾರ್ಡರ್ ಕೋಆಪರೇಷನ್ಗೆ ಅಗ್ರಿ ಟು ಮೇಕ್ ಎ ಸಬ್ಸ್ಟ್ಯಾನ್ಸಿವ್ ಪ್ರಿಪ್ರೇಷನ್ ಫಾರ್ ದ ನೆಕ್ಸ್ಟ್ SRS ಮೀಟಿಂಗ್. ನೆಕ್ಸ್ಟ್ ಬರೋ ಮೀಟಿಂಗ್ಸಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ ಅಂತ ಅವರು ಡಿಸಿಷನ್ ತೊಗೊಂಡಿದ್ದಾರೆ. ಇದಕ್ಕೆ ಬೇಸಿಕ್ ಎಲ್ಲಿಂದ ಇದೆ ಅಂದರೆ, ನೀವು ಈ ಥರ ಮಾಡೋಕ್ಕೆ ನಿಮಗೆ ಬೇಸಿಕ್ ಎಲ್ಲಿದೆ, ಯಾವುದಾದ್ರೂ ಒಂದು ಫ್ರೇಮ್ವರ್ಕ್ ಇದೆಯಾ, ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಇದೆಯಾ ಅಂತ ನೋಡಿದರೆ, ನಾವು 2005 ಆಗಿರ್ತಕ್ಕಂತಹ ಅಗ್ರಿಮೆಂಟ್ ಫ್ರೇಮ್ವರ್ಕ್ ಅಂತ ಒಂದು ಬರುತ್ತೆ. ಇದೇನು ಹೇಳುತ್ತೆ ಅಂದರೆ 2005 ಮಾಡಿದ್ವಿ. ಪೊಲಿಟಿಕಲ್ ಪ್ಯಾರಾಮೀಟರ್ಸ್ ಆ್ಯಂಡ್ ಗೈಡಿಂಗ್ ಪ್ರಿನ್ಸಿಪಲ್ಸ್. ಏನು ಇದ್ರದ್ದು ಪ್ಯಾಕೇಜ್ ಆಫ್ ಸೆಟ್ಲ್ಮೆಂಟ್, ಈ ಆರ್ಟಿಕಲ್ ಏನು ಹೇಳುತ್ತೆ, ಆಲ್ ಸೆಕ್ಟರ್ಸ್ ಟುಗೆದರ್, ಎಲ್ಲ ಸೆಕ್ಟರ್ಸನ್ನು ಸೇರಿಸ್ಕೊಂಡು ಅದರಾಗೆ ಪೊಲಿಟಿಕಲ್ ಪ್ಯಾರಾಮೀಟರ್ಸು, ಫ್ರೇಮ್ವರ್ಕ್ ಫಾರ್ ದಿ ಫೈನಲ್ ಸೆಟ್ಲ್ಮೆಂಟ್, ಡಿಲಿಮಿಟೇಷನ್ ಆ್ಯಂಡ್ ಡಿಮಾರ್ಕೇಷನ್ ಅನ್ನೋ ಇಶ್ಯೂಸ್ಗಳನ್ನ ನಾವು ಇಟ್ಕೊಂಡು ಮುಂದೆ ಡಿಸೈಡ್ ಮಾಡೋಣ ಅಂತ 2005 ಅಗ್ರಿಮೆಂಟ್ ಹೇಳಿತ್ತು. ಈಗ ಚೀನಾಸ್ ಅರ್ಲಿ ಡಿಮಾರ್ಕೇಷನ್ ಇನ್ವೇರ್ಸ್ ದಿ ಅಗ್ರೀಡ್ ಸೀಕ್ವೆನ್ಸ್. ಓಕೆನಾ? ವೈ ಪ್ಯಾಕೇಜ್ ಸೆಟ್ಲ್ಮೆಂಟ್ ಮ್ಯಾಟರ್ಸ್. ನಾವು ಒಂದು ಈ ಸೆಟ್ಲ್ಮೆಂಟ್ ಮ್ಯಾಟರ್ಸ್ನ ಪ್ಯಾಕೇಜಾಗಿ ಹೇಗೆ ಮಾಡಬೇಕು ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೆಕ್ಟರ್ಸ್ ಆರ್ ಸ್ಟ್ರಾಟಜಿಕಲಿ ಇಂಟರ್ಲಿಂಕ್ಡ್. ಚೀನಾ ಜೊತೆಗೆ ಯಾವುದೇ ಬಾರ್ಡರ್ ಇಶ್ಯೂಸ್ ಇದ್ದಾರೆ, ಇಟ್ ಆರ್ ವೆರಿ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಆ್ಯಂಡ್ ರಿಕ್ವೈರ್ಸ್ ಎ ಗಿವ್ ಆ್ಯಂಡ್ ಟೇಕ್ ಅಕ್ರಾಸ್ ದಿ ಸೆಕ್ಟರ್ಸ್. ಕೆಲವೊಂದು ಜಾಗನ ವಿ ನೀಡ್ ಟು ಗಿವ್ ದೆಮ್ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ದಿ ಚೀನಾ ವಿ ನೀಡ್ ಟು ಟೇಕ್. ದೀಸ್ ಕೈಂಡ್ ಆಫ್ ಸೆಟ್ಲ್ಮೆಂಟ್ಸ್ ಆಲ್ಸೋ ಮ್ಯಾಟರ್ಸ್ ಹಿಯರ್. ಪ್ರಿವೆಂಟ್ಸ್ ದ ಚೀನಾ ಫ್ರಮ್ ಸೆಕ್ಟರ್ ಬೈ ಸೆಕ್ಟರ್ ಕನ್ಸೆಷನ್ಸ್. ಅವ್ರು ಚೀನಾದಲ್ಲಿ ಏನು ಮಾಡ್ತಾರೆ, ಈ ಒಂದು ರೀಜನು ಈಗ ಫಸ್ಟ್ ಏನು ಮಾಡ್ತಾರೆ, ಈಗ ಅರುಣಾಚಲ್ ಪ್ರದೇಶ ತೊಗೊಳ್ಳೋಣ, ಆಮೇಲೆ ಸಿಕ್ಕಿಮು, ಹಿಮಾಚಲ್ ಪ್ರದೇಶ, ನೆಕ್ಸ್ಟ್ ಇಲ್ಲಿ ಲಡಾಖ್ ರೀಜನ್ನ, ಅವ್ರನ್ನ ಆ ಥರ ರೀಜನ್ಸ್ಗಳನ್ನ ಸೆಕ್ಟರ್ ಬೈ ಸೆಕ್ಟರ್ಸ್ ಕನ್ಸೆಷನ್ ಆಗೋದನ್ನು ತಡೆದು ಒಂದು ಹೋಲಿಸ್ಟಿಕ್ಕಾಗಿ ಮಾತಾಡೋಣ ಅಂತಂದೇಳಿ ಡೀಲ್ ಮಾಡ್ಕೊಳಕ್ಕೋಸ್ಕರ ವಿ ಹ್ಯಾವ್ ಮೇಡ್ ದ ಪ್ಯಾಕೇಜ್ ಸೆಟ್ಲ್ಮೆಂಟ್ 2005 agreement. That's why this are very important. And early harvest in Sikkim is equals to advantage in China. ನಾವೇನಾದರೂ ಈ ಪರ್ಸ್ಪೆಕ್ಟಿವ್ ಒಪ್ಕೊಂಡ್ಬಿಟ್ರೆ ಇದು ಚೀನಾಗೆ ಅಡ್ವಾಂಟೇಜ್ ಆಗಿಬಿಡುತ್ತೆ. ವಿ ನೀಡ್ ಟು ಲುಕ್ ಇಂಟು ಇನ್ ಅವರ್ ಓನ್ ಪರ್ಸ್ಪೆಕ್ಟಿವ್, ಇನ್ ಅವರ್ ಓನ್ ಲೆನ್ಸಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಜಿಯೋ ಸ್ಟ್ರಾಟಜಿಕ್ ಮೂಮೆಂಟ್ಸ್. ಸೊ ದ ಸಿಕ್ಕಿಮ್ ಸೆಕ್ಟರ್, ಇಫ್ ಯು ಕಮ್ ಲುಕ್ ಇನ್ ಟು ದ ಸಿಕ್ಕಿಮ್ ಸೆಕ್ಟರ್, 1967 clashes are there. Here at the point like Nathula and Cholula, these are the heavy casualties happened in 1967. It's not now. In the Sikkim issue, we have having a clashes with the China in these points, Nathula and Cholola. If there is any prelims questions regarding the where this place present like Nathula and Cholola, please make it down. It is present in the Sikkim. In 1890 convention, during the British rule, no, we are ruled by the British government. So British, during that time we have made a convention with the China, with the Indian British government or Indian British system. Now here they have made an 1890 convention. The article 1 says the crest of mountain range separating the waters flowing into the Sikkim Tista and its affluent from the waters flowing into the Tibetan Mocho. This Tista water is dividing the India and the Nepal or even the China. Here also it makes the demarcation of the boundaries there. China, what they are claiming is the tri-junction Jimponchi. This is the tri-junction Jimponchi. They are claiming this one, but India is not accepting this one. And in the Bhutan also we have a tri-junction at Batangla, 6.5 kilometer northward on the watershed. This here is watershed. No, in this watershed it is a 6.5 kilometer northward. Here India, Bhutan is settling at the Batangla. China is giving importance tri-junction at Jimponji. This is the matter of concern as of now. Okay na? And next here is overlooks the Siliguri corridor. This Zompelleri ridge or Jamperi ridge is there. No, any settlement at Jimponji exposes this corridor. If we accept this Jimponji corridor, no, this will
make a direct access or China will come and overlook this part, which is that Siliguri corridor. It will be directly exposed, and it is going to have a skirmishes or even some kind of war or hand-to-hand issues, and it's giving a geostrategic location-specific advantage to the China, and it is a threat for India. Okay, na? Next, Chinese objective is widen and deepen the Chumbi Valley. They are also giving importance for their point is like that. Let's widen and deepen the Chumbi Valley and increase the pressure on India's most acute vulnerability. This is the tactics of China, and here also we have an issues with the China at the Doklam Plateau, which is present between the India here and the Bhutan and China. Okay, na? In the Bhutan, in the Doklam Plateau, we have an issue with China since 2017. Like roads, military facilities, villages, they were connected the Pangda roads to Zamperi Ridge. China's strategy is like bypass 2017 Doklam standoff site. We have made the standoff there, but they are bypassing it. We can't trust the China. If Sikkim got settled, no, China leverages it to pressure Bhutan on boundary. Like they will go for a section by section. If we settle the Sikkim issue, they will take it into further extent. China's multidimensional pressure from 2020, it's now in the nowadays the war is not like only on the field itself. It's a multi-pronged, multilateral, multi-issues. They are doing it in a multidimensional pressure, like military consolidation in the LAC, reviving on the Zhangzhan South Tibet narrative, and they also renaming the names of Arunachal Pradesh. See, Arunachal Pradesh is a part of our own Indian subcontinent, our own Indian land. No, it's a part of our Indian, part and parcel of our Indian nation. But China is renaming the places of Arunachal Pradesh and claiming it's their own places. No, see, ನೋಡಿ ನೀವು ಅವು ನಮ್ಮ ಜಾಗವನ್ನು ಅವ್ರ ಪ್ಲೇಸ್ ಅಂತಂದು ಹೇಳಿ ಅದಕ್ಕೆ ನೇಮ್ಸ್ ಕೊಡ್ತಾ ಇದ್ದಾರೆ. ಸಿ ಹೌ ದ ಚೀನಾ ಇಸ್ ಪ್ಲೇಯಿಂಗ್ ದ ಗೇಮ್ಸ್ ಹಿಯರ್ and expanding the border defense villages near India-China line of control, no, LAC, line of actual control, not LOC, it's a LAC with the China. Here they are expanding the border defense villages. In the border they will create the villages, they will also make in a settlement, and they will offer their own. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಚೀನಾದಲ್ಲಿರ್ತಕ್ಕಂಥ ಸಿಟಿಸನ್ಸ್ಗೆ ನೀವು ಬಂದು ಈ ಹಳ್ಳಿಲಿರಿ, ನಿಮಗೆ ನಾವು ಎಲ್ಲ ಸೌಲಭ್ಯ ಕೊಡ್ತೀವಿ, ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತಂದು ಹೇಳಿ ಚೀನಾ ಇಸ್ ಮೇಕಿಂಗ್ such actions in the border. They are calling it as border defense villages. But dialogues, yes, but with a clarity. ಈಗ ನಾವು ಸ್ಟ್ರಾಟಜಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಾವು ಡೈಲಾಗ್ ಮಾಡಬೇಕು. ಇಟ್ಸ್ ವೆರಿ ಕ್ಲಾರಿಟಿ ಇರಬೇಕು. ನಾವು ಅಡ್ಗೋಡಿ ಮೇಲೆ ಡಿಪೆಂಡ್ ಹಿಂಗೆ ಎಲ್ಲ ಟೈಮಲ್ಲೂ ಮಾತಾಡೋಕ್ಕಾಗಲ್ಲ. ಆಮೇಲೆ ನಾವು ಏನಾದರೂ ಸೈನ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೆಟಿಂಗ್ ಆ್ಯಂಡ್ ವಾಟ್ ಆರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಫಾಲ್ ಇನ್ ಟು ದ ಟ್ರ್ಯಾಪ್. Resumption of SR tax welcome but not for optics, under pressure or at the cost of strategic interest. ಅಂತಂದರೆ ನಾವು ಓಪನ್ ಇದ್ದೀವಿ, ಬಟ್ ಟಾಕ್ ಮಾಡೋಕೆ ಓಪನ್ ಇದ್ದೀವಿ ಅಂತಂದರೆ ಯಾವುದೋ ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದೀವಿ ಅಂತಂದಲ್ಲ. ಇವನ್ ಕೌಟಿಲ್ಯ ಅರ್ಥಶಾಸ್ತ್ರ ಅಂದರೆ ಕಿಂಗ್ ಶುಡ್ ನಾಟ್ ಮೇಕ್ ಪೀಸ್ ಹ್ಯಾಸ್ಟ್ಲಿ ನಾರ್ ವೇಜ್ ವಾರ್ ವಿತೌಟ್ ಕನ್ಸಿಡರೇಷನ್. ಏನೂ ಕನ್ಸಿಡರೇಷನ್ ಮಾಡ್ದೇ ಹ್ಯಾಸ್ಟ್ಲಿಯಾಗಿ ಶುಡ್ ನಾಟ್ ಗೋ ಮೇಕ್ ಫಾರ್ ಎನ್ ಎ ಪೀಸ್. ಆಮೇಲೆ 3 ಪ್ರಿನ್ಸಿಪಲ್ ಫಾರ್ ಇಂಡಿಯಾ. ನೆಕ್ಸ್ಟ್ ನಾವು ಏನೇನು ಮಾಡ್ಬೇಕಂತಂದರೆ ಹೋಲ್ಡ್ ದ 2005 ಫ್ರೇಮ್ವರ್ಕ್ ಫಾರ್ಮ್ನ ಹಿಯರ್ ವಿ ಹ್ಯಾವ್ ಡಿಸ್ಕಸ್. ಈ ಫ್ರೇಮ್ವರ್ಕನ್ನು ನಾವು ಮೇಜರ್ ಇದನ್ನೇ ಹೋಲ್ಡ್ ಮಾಡ್ಕೊಳ್ಳಿ, ವಿಚ್ ವಿ ಹ್ಯಾವ್ ಸೈನ್ಡ್ ವಿತ್ ದ ಚೀನಾ. ಅಂದರೆ ನೋ ಸ್ಟ್ಯಾಂಡ್ ಅಲೋನ್ ಸಿಕ್ಕಿಮ್ ಸೆಟ್ಲ್ಮೆಂಟ್, ಅದೊಂದನ್ನೇ ಸ್ಟ್ಯಾಂಡ್ ಅಲೋನ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ನೆಕ್ಸ್ಟ್ ಈಗ ನಾವು ಎಕ್ಸ್ಪ್ಲೋರ್ ಕಮಿಟಿಗಳನ್ನ ಫಾರ್ಮ್ ಮಾಡಿದ್ದೀವಿ. ದಟ್ ಡಸಂಟ್ ಮೀನ್ ವಿ ಆರ್ ಅಕ್ಸೆಪ್ಟಿಂಗ್ ದ ವಾಟ್ ಚೀನಾ ಇಸ್ ಪ್ರಪೋಸಿಂಗ್. ವಿ ಹ್ಯಾವ್ ಫಾರ್ಮ್ ದ ಎಕ್ಸ್ಪರ್ಟ್ ಕಮಿಟಿ ಟು ಲಿಕ್ ಇನ್ ಟು ದೀಸ್ ಥಿಂಗ್ಸ್. ವಿ ಆರ್ accepting the exploration. That doesn't means we are accepting it. ಓಕೆನಾ? ರಿಜೆಕ್ಟ್ ದ ಚೀನಾ ಅವರು ಡಿಮಾರ್ಕೇಷನ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇಲ್ಲ ನಾವು ಡಿಲಿಮಿಟೇಷನ್ ಮಾಡೋಣ, ಆನ್ ಗ್ರೌಂಡ್ ಒಂದೇ ಸಲ ಹೋಗೋದು ಬೇಡ ಅಂತ ನಾವು ಸ್ಟ್ಯಾಂಡ್ಸ್ ತೊಗೋಬೇಕು. ಪ್ರೊಟೆಕ್ಟ್ ದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಆಲ್ಸೋ. ಈ ಸೇಫ್ ಗಾರ್ಡ್ ಸಿಲಿಗುರಿ ಕಾರಿಡಾರ್ನ, ಈಸ್ಟರ್ನ್ ಹಿಮಾಲಯಸ್ನ ನಾವು ಸೇಫ್ ಗಾರ್ಡ್ ಮಾಡಬೇಕು. ಡೋಂಟ್ ಕನ್ಸಿಡ್ ಗ್ರೌಂಡ್ ವೈಲ್ ಅದರ್ ಸೆಕ್ಟರ್ಸ್ ರಿಮೇನ್ ಅನ್ರಿಸಾಲ್ವ್ಡ್. ಬೇರೆ ಸೆಕ್ಟರ್ಸ್ಗಳೆಲ್ಲ ಅನ್ರಿಸಾಲ್ವ್ಡ್ ಇದ್ದಾಗ ಈ ಸೆಕ್ಟರ್ಸ್ಗಳನ್ನ ನಾವು ಒಪ್ಕೋಬಾರ್ದು. ಎಂಗೇಜ್ ಫ್ರಮ್ ಪೊಸಿಷನ್ ಆಫ್ ಸ್ಟ್ರೆಂತ್ ದ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಲಿಯನ್ಸಸ್. ನೆಗೋಷಿಯೇಟ್ ಆನ್ ಈಕ್ವಲ್ ಟರ್ಮ್ಸ್, ನಾಟ್ ಅಂಡರ್ ಡ್ಯೂರೆಸ್ ಅಥವಾ ಡ್ಯೂ ರೆಸ್ಪೆಕ್ಟಲ್ಲಿ ನಾವು ಒಪ್ಕೊಳ್ಬಾರ್ದು. ನಮ್ಮದು ಅವ್ರದ್ದು ಈಕ್ವಲ್ ಟರ್ಮ್ಸಲ್ಲಿ ಇರಬೇಕು. ವೆನ್ ವಿ ಆರ್ ಸಿಟ್ಟಿಂಗ್ ಆನ್ ದ ಟೇಬಲ್, ಬೋತ್ ಆಫ್ ಅಸ್ ಹ್ಯಾವ್ ಎನ್ ಈಕ್ವಲ್ ಅಪಾರ್ಚುನಿಟಿ ಆ್ಯಂಡ್ ಬೋತ್ ಇನ್ ದ ಈಕ್ವಲ್ ಟರ್ಮ್ಸ್. We should not go in front of China and begging, please leave our Sikkim, please should not do all these things. We should not go and beg them. No, we are India as a sovereign country, we have our own power. Next, bottom line, strategic clarity ಇರಬೇಕು, ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಇರಬೇಕು, ಫರ್ಮ್ ಪ್ರಿನ್ಸಿಪಲ್ಸ್ ಇರಬೇಕು. ನೆಕ್ಸ್ಟ್, ಸೆಕ್ಯೂರಿಟಿ ಆ್ಯಂಡ್ ಜಸ್ಟ್ ಬೌಂಡ್ರಿ ಸೆಟಲ್ಮೆಂಟ್. ಹಿಯರ್ ದ Sun Tzu, the art of war, even in the recently 2025 mains also they have asked the essay regarding the war. No, here is the Sun Tzu is a major political strategist of the China. He say he will win who knows when to fight
ಆ್ಯಂಡ್ ವೆನ್ ನಾಟ್ ಟು ಫೈಟ್. ನಿಮಗೆ ಯಾವಾಗ ಫೈಟ್ ಮಾಡಬೇಕಂತ ಗೊತ್ತಿರಬೇಕು, ಯಾವಾಗ ಫೈಟ್ ಮಾಡಬಾರ್ದು ಅಂತಲೂ ಗೊತ್ತಿರಬೇಕು. ದೆನ್ ಓನ್ಲಿ ಯು ವಿಲ್ ವಿನ್ ದ ವಾರ್. ಓಕೆನಾ? ಸೊ ದೀಸ್ ಆರ್ ದ ಇಶ್ಯೂಸ್ ಮೇಜರ್ ನಮ್ಮದು. ಅವ್ರ ಜೊತೆಗೆ ನಾವು ಎಲ್ಲೆಲ್ಲಿ ಇನ್ ವೇರ್ ದ ಸೆಕ್ಟರ್ಸ್ ವೇರ್ ಇಂಡಿಯಾ ಆ್ಯಂಡ್ ಚೈನಾ ಹ್ಯಾವಿಂಗ್ ದ ಇಶ್ಯೂಸ್ ಅಂತ ನೋಡಿದ್ರೆ, ದ ವೆಸ್ಟರ್ನ್ ಸೆಕ್ಟರ್, ಸೆಂಟ್ರಲ್ ಸೆಕ್ಟರ್ ಆ್ಯಂಡ್ ದ ಈಸ್ಟರ್ನ್ ಸೆಕ್ಟರ್. ದಿಸ್ ಸೆಂಟ್ರಲ್ ಸೆಕ್ಟರ್ ಇನ್ ದ ಸಿಕ್ಕಿಂ ಪಾರ್ಟ್, ನೌ ದೇ ಆರ್ ready to have an talks here and making an exploration committee, delimitation, demarcations in the eastern sector, in the Arunachal Pradesh, in the western sector, in the Ladakh. Okay, this is Sikkim, Doklam, Tri Junction, Bhutan, India, China. That's what I have discussed here. This is the Doklam. Disputed territory. China claims the parts of Arunachal Pradesh, Aksai Chin in the Ladakh border. Here they are claiming the Aksai Chin. Okay. So this is the Siachen glaciers. It's the Aksai Chin in the western sector. This is the central sector, and the eastern sector, Arunachal Pradesh. Here they are considering the McMahon line. Okay, now let's look into the another article. US-Iran negotiations still a road to nowhere. We all know that there is an issues between the US and Iran. There is a strikes by the USA on Iran, and Iran is also doing the strikes on Israel and some other places, and even the strategic nuclear strategic air bases of the USA here. But now they are going for the hostility to hope. From hostility to hope, they are going for talks and negotiations between the USA and Iran. Nearly half a century of turbulence oscillating between the hostility and crisis management. ಕನ್ಫ್ರಂಟೇಷನ್ಸ್ ಆಗ್ತಿದೆ, ಬ್ರೀಫ್ ಡಿಪ್ಲೊಮ್ಯಾಟಿಕ್ ಓಪನಿಂಗ್ಸ್ ಇದೆ, ರಿನ್ಯೂಡ್ ಡಿಸ್ಟ್ರಸ್ಟ್ ಆ್ಯಂಡ್ ವಾರ್ ಇದೆ. ಕರೆಂಟ್ ಮೂವಿನ ಸಿಗ್ನಿಫಿಕೆಂಟ್ ಸ್ಟೆಪ್ ಏನಿದೆ ಟುವರ್ಡ್ಸ್ ಮೆಮೊರೆಂಡಮ್ ಮಾಡ್ಕೊಳ್ಳೋಣ, ಬಟ್ ಇಟ್ಸ್ ಇಂಡಿಫಿನೆಟ್ ಸೀಸ್ ಫೈರ್ ಆಗಿದೆ. ಈಗ ಇರಾನ್ ಈಸ್ ಆಸ್ಕಿಂಗ್ ಎ ಟೈಮ್, ನಮಗೆ ಟೈಮ್ ಕೊಡಿ, ನಾವು ಈ ಇಶ್ಯೂಸ್ನ ಅಡ್ರೆಸ್ ಮಾಡೋಣ. ಟು ದಿಸ್ ಥಾರ್ನಿಯರ್ ಇಶ್ಯೂ. ಥಾರ್ನಿಯರ್ ಅಂತ ದಿಸ್ ಇಶ್ಯೂ ಇಸ್ ಎ ಫುಲ್ ಆಫ್ ಥಾರ್ನ್ಸ್, ಮುಳ್ಳಿದೆ, ಇದನ್ನು ನಾವು ಒಂದು ಪೀಸ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಟೈಮ್ ಕೊಡಿ ಅಂತಂದು ಹೇಳಿ ಇರಾನ್ ಈಸ್ ಆಲ್ಸೋ ಕೇಳ್ತಾ ಇದೆ. ದ ಕಾಸ್ಟ್ ಆಫ್ ಕಾನ್ಫ್ಲಿಕ್ಟ್, ಇದರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಲಾಸ್ ಆಗ್ತಿದೆ, ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ US ಆ್ಯಂಡ್ ಇರಾನ್. ಹೈ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಕಾಸಸ್ ಆಫ್ ದ ರಿನ್ಯೂಡ್ ಲಾಂಗ್ ಡ್ರಾನ್ ಔಟ್ ಹಾಸ್ಟಿಲಿಟೀಸ್. ಸಿ ದ ವಾರ್ ಸ್ಟಾರ್ಟ್ ಅರೌಂಡ್ 3 to 4 months ಆಗ್ತಿದೆ, ಏನೋ ಔಟ್ಕಮ್ ಬರ್ತಾ ಇಲ್ಲ. ಇರಾನ್ಗೆ ಕೂಡ ಮಿಲಿಟರಿ ಡ್ಯಾಮೇಜಸ್ ಆಗ್ತಿದೆ, ಎಕನಾಮಿಕ್ ಡಿಟೋರೇಷನ್ಸ್ ಆಗ್ತಿದೆ. ಮೇಜರ್ ದೇರ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ದೇ ಆರ್ ಆಲ್ಸೋ ಫೇಸಿಂಗ್ ದ ಇಶ್ಯೂಸ್. ನೆಕ್ಸ್ಟ್ ರಿಟೈನ್ಡ್ ಕೆಪಬಿಲಿಟೀಸ್, ಅವರು ಸ್ಟೇಟ್ ಆಫ್ ಹಾರ್ಮುಜ್ನ ಥ್ರೆಟ್ ಮಾಡ್ತಾ ಇದ್ದಾರೆ, ಅಟ್ಯಾಕ್ ಆನ್ US ಅಲೈಸು ಮತ್ತು US ಏರ್ ಬೇಸಸ್ ಮೇಲೆ. ಇನ್ಸ್ಟೆಬಿಲಿಟಿ ವಯ ಪ್ರಾಕ್ಸಿ ವಾರ್ಸ್ಗಳು ನಡೀತಿದ್ದು. ಪ್ರಾಕ್ಸಿ ವಾರ್ ಅಂತಂದರೆ ದ ಮೇಜರ್ ಮಿಲಿಟ್ರಿ ಆಫ್ ದಟ್ ಕಂಟ್ರಿ ಇಸ್ ನಾಟ್ ಗೋಯಿಂಗ್ ಇನ್ ಟು ದ ವಾರ್, ದ ಅದರ್ ಪ್ಲೇಯರ್ಸ್ ಆರ್ ಇನ್ ದ ವಾರ್, ಲೈಕ್ ದೇ ಆರ್ ಲೈಕ್ ಸೈಬರ್ ವಾರ್ ಆಗಿರ್ಬೋದು. ಆಮೇಲೆ ಇನ್ ದ ಓಷನ್ಸ್ ಆಲ್ಸೋ ದೇರ್ ಇಸ್ ದ ಪೈರೇಟ್ಸ್ ಇರ್ತಾರೆ. ದೀಸ್ ಆರ್ ದಿ ನಾನ್ ಸ್ಟೇಟ್ ಆ್ಯಕ್ಟರ್ಸ್, ದೀಸ್ ಆರ್ ದಿ ಪ್ರಾಕ್ಸೀಸ್. ಹೈ ಕಾಸ್ಟ್ ಆಫ್ ವಾರ್. US ಏನಾಗ್ತಿದೆ ಅಂತ ಥ್ರೆಟ್ ಟು ಶಿಪ್ಪಿಂಗ್ ರೂಟ್ಸು, ರೆಡ್ ಸಿ ಮತ್ತು ಸ್ಟೇಟ್ ಆಫ್ ಹಾರ್ಮುಜಲ್ಲಿ. ಎನರ್ಜಿ ಮಾರ್ಕೆಟ್ ಪ್ರೆಷರ್ ಆಗ್ತಿದೆ, ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಪ್ರೆಷರ್ ಟು ಡಿಎಸ್ಕಲೇಟ್. ನೀವು ಆದಷ್ಟು ಬೇಗ ಸೆಟ್ಲ್ ಮಾಡಿ ಅಂತಂದು ಹೇಳಿ US ಪ್ರೆಷರ್ ಮಾಡ್ತಿದ್ದಾರೆ. ದೇರ್ ಓನ್ ಅಲೈಸ್, ಯುರೋಪು, ಇಂಡಿಯಾ ಇಸ್ ನಾಟ್ ಅಲೈ. ಯುರೋಪ್ ಇಸ್ ಆಲ್ಸೋ ಮೇಕಿಂಗ್ ಎನ್ ಪ್ರೆಷರೈಸಿಂಗ್ ಆನ್ US ಟು ಸೆಟಲ್ ದ ಮ್ಯಾಟರ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ನಾವು ಈ ಪೀಸ್ನ ನಾವು ಸೆಟಲ್ ಮಾಡಬೇಕಂತಂದ್ರೆ ಏನೇನು ಹರ್ಡಲ್ಸ್ ಆಗ್ತಿದೆ, ಏನೇನು ಪ್ರಾಬ್ಲಮ್ ಅಂದರೆ ಮ್ಯೂಚುವಲ್ ಡಿಸ್ಟ್ರಸ್ಟ್. ಇರಾನ್ US ನಂಬಲ್ಲ, US ಇರಾನ್ ನಂಬಲ್ಲ, ಬಿಕಾಸ್ ಬೋತ್ ಆಫ್ ದೆಮ್ ಆಸ್ ಹ್ಯಾವಿಂಗ್ ದೇರ್ ಓನ್ ಇಶ್ಯೂಸ್ನ ಆ್ಯಂಡ್ ಬೋತ್ ಆಫ್ ದೆಮ್ ಕ್ಯಾನ್ ಬಿಟ್ರೈ ದೆಮ್. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ. ಹ್ಞೂ ಅಂತ ಬಂದುಬಿಟ್ರೆ ಅವ್ರು ಹಾಕಿ ಬಾಂಬ್ ಹಾಕ್ಬಿಟ್ರೆ ಅಂತ ಇವರಿಗೂ ಭಯ ಇದೆ. ಇನ್ ದ ಸೇಮ್ ವೇ ಇವನ್ ದ US ಇಸ್ ಆಲ್ಸೋ ಫೇರಿಂಗ್ ಆನ್ ಇರಾನ್ ಏನು US ಸಿಂಗ್ಸ್ ಟು ರೆಜಿಮ್ ಚೇಂಜ್. ಇರಾನ್ ಏನು ಮಾಡ್ತಿದ್ದಾರೆ, ಇಫ್ ಐ ಅಲೋ ನೋ ದೇ ವಿಲ್ ಕಮ್ ಅಂಡ್ ಚೇಂಜ್ ದ ರೆಜಿಮ್ ಇನ್ ಇರಾನ್. ದಟ್ಸ್ ವಾಟ್ ದ ಇರಾನ್ ಈಸ್ ಫೇರಿಂಗ್ ಅಬೌಟ್. US ಏನು ಇರಾನ್ ಬೈಸ್ ಅಟ್ ಟೈಮ್ ಪ್ರಿಸರ್ವ್ ದ ನ್ಯೂಕ್ಲಿಯರ್ ಆಪ್ಷನ್ಸ್. ಇಫ್ ದೇ ಆರ್ ಆಸ್ಕಿಂಗ್ ದ ಟೈಮ್, ವಾಟ್ ಈಸ್ US thinking? If Iran is asking the time, they will think like that Iran is going to make the nuclear pile up and they will again retaliate on us. This is the fear of USA. ಡೊಮೆಸ್ಟಿಕ್ ಆಪ್ಷನ್ಸ್ಗಳು ಏನಿದಾವೆ US ಏನಾಗ್ತಿದೆ ಅಂದರೆ ಕ್ರಿಟಿಸಿಸಮ್ಸ್. ವಾರ್ ಅಗೇನ್ಸ್ಟ್ 2015 ನ್ಯೂಕ್ಲಿಯರ್ ಡೀಲ್ ವೀಕ್ನೆಸ್. ನೀವು ನ್ಯೂಕ್ಲಿಯರ್ ಡೀಲ್ ಏನು ಮಾಡಿದಾರಲ್ಲ ಅದ್ರ ಬಗ್ಗೆ ಕ್ರಿಟಿಕ್ಸ್ ಬರ್ತಾ ಇದೆ ಇನ್ USA ಒಳಗೆ, ಅಲ್ಲಿ ಡೊಮೆಸ್ಟಿಕ್ ಒಳಗೆ. ಇನ್ ಇರಾನಲ್ಲಿ ಹಾರ್ಡ್ ಲೈನರ್ಸ್ ಆ್ಯಂಡ್ IRGC's ಕಾಂಪ್ರಮೈಸಸ್ ಆಸ್ ಎ ಸರೆಂಡರ್. ನೀವೇನಾದರೂ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ಸರೆಂಡರ್ ಆಗಿಬಿಡ್ತೀರಾ ಅಂತಂದು ಹೇಳಿ ಡೊಮೆಸ್ಟಿಕಲ್ಲಿ ಪ್ರೆಷರೈಸ್ ಮಾಡ್ತಿದ್ದಾರೆ ಇರಾನ್ ಗೌರ್ನಮೆಂಟ್, ಅಲ್ಲಿಗೆ ಲೋಕಲ್ ಗೌರ್ನಮೆಂಟಿಗೆ. ಇಸ್ರೇಲ್ ಫ್ಯಾಕ್ಟರ್ ಏನು? ಇಟ್ ವ್ಯೂಸ್ ಇರಾನ್ಸ್ ನ್ಯೂಕ್ಲಿಯರ್ ಮಿಸೈಲ್ ಕೆಪಬಿಲಿಟೀಸ್ ಆಸ್ ಎ ಗ್ರೇಟೆಸ್ಟ್ ಥ್ರೆಟ್. ವಿ ಆಲ್ ನೋ ದಟ್ ಇರಾನ್ ಈಸ್ ಆಲ್ ಸ್ಟಾಕ್ ಪೈಲಿಂಗ್ ಮಾಡ್ತಾ ಇದೆ, ಇರಾನ್ದು ಕೂಡ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದೆ. ಇಸ್ರೇಲ್ ಈಸ್ ಲುಕಿಂಗ್ ಇಟ್ ಆಸ್ ಎ ಥ್ರೆಟ್ ಆಗಿ ನೋಡ್ತಾ ಇದೆ. ಪ್ರಿವೆಂಟಿವ್ ಮೆಜರ್ಸ್, ಎನ್ಶೂರ್ಸ್ ಮಿಲಿಟರಿ ಸುಪೀರಿಯಾರಿಟಿ ಕೇಳ್ತಿದ್ದಾರೆ. ಆಮೇಲೆ ಪ್ರಿಸರ್ವ್ಸ್ ನ್ಯೂಕ್ಲಿಯರ್ ಮೊನೋಪೊಲಿ ಇನ್ ವೆಸ್ಟ್ ಏಷ್ಯಾ. ಇದು ಇಸ್ರೇಲ್ ಫ್ಯಾಕ್ಟ್ರು. ಇಸ್ರೇಲು ಇಂಡೈರೆಕ್ಟಾಗಿ ಕೂಡ ಇಲ್ಲಿ ರೋಲ್ ತೋರಿಸ್ತಾ ಇದೆ. ಮೇ ಶೇಪ್ ಟರ್ಮ್ಸ್ ಟು ಮೇಕ್ ಇಂಪ್ಲಿಮೆಂಟೇಷನ್ ಇಂಪಾಸಿಬಲ್. ಮಿಲಿಟರಿ ಆ್ಯಕ್ಷನ್ಸ್ ಮಾಡ್ತಾಯಿದೆ, ಲೆಬನಾನ್ ಇನ್ವೇಷನ್ಸ್ ಮಾಡ್ತಾಯಿದೆ. ನೆಕ್ಸ್ಟ್ ಕವರ್ಟ್ ಆಪರೇಷನ್ಸ್, ಕಿಲ್ಲಿಂಗ್ಸ್, ಡಿಸ್ರಪ್ಟ್ ಡಿಪ್ಲೊಮೆಸಿ ಆ್ಯಂಡ್ ಸಪೋರ್ಟ್ ಪೀಸ್ ಇದೆ.
USA Israel priorities may not always align. USA Israel, they looks like okay they are coming into the table, but their priorities not always align ಆಗುತ್ತೆ. ಯಾಕಂತಂದರೆ ವಾಷಿಂಗ್ಟನ್ ಏನು ಮಾಡಿದೆ, ಸ್ಟೆಬಿಲಿಟಿ ಆ್ಯಂಡ್ ಡಿ-ಎಸ್ಕಲೇಷನ್ ಇದೆ. ಇಸ್ರೇಲ್ ಏನು ಮಾಡಿದೆ, ಎಲಿಮಿನೇಷನ್ ಲಾಂಗ್ ಟರ್ಮ್ ಥ್ರೆಡ್ಸ್ ಇವನ್ ಆರ್ ದ ಕಾಸ್ಟ್ ಆಫ್ ಡಿರೇಲಿಂಗ್ ಪೀಸ್. ನೀನು ಲಾಂಗ್ ಟರ್ಮ್ ಥ್ರೆಡ್ಸ್ಗಳನ್ನ ಎಲಿಮಿನೇಟ್ ಮಾಡೋಣ, ಕಂಪ್ಲೀಟ್ ರಿಮೂವ್ ಮಾಡಿಬಿಡೋಣ ಅನ್ನೋ ಐಡಿಯಾಲಜಿ ಇಸ್ರೇಲ್ದು ಇರುತ್ತೆ. ಇಯರ್ ವಾಷಿಂಗ್ಟನ್ ಸ್ಟೆಬಿಲಿಟಿ ಮತ್ತು ಡಿ-ಎಸ್ಕಲೇಷನ್. ಸ್ಟೆಬಿಲಿಟಿ ಮಾಡೋಣ, ಏನು ಇಂಪಾರ್ಟೆಂಟ್ ಅವರಷ್ಟೇ ಎಸ್ಕಲೇಷನ್ ಮಾಡೋಣ. ಹಿಯರ್ ಇಟ್ ಈಸ್ ಗೋಯಿಂಗ್ ಫಾರ್ ಎ ಡಿ-ಎಸ್ಕಲೇಷನ್, ಇಸ್ರೇಲ್ ಈಸ್ ಟೆಲಿಂಗ್ ಫಾರ್ ಎ ಎಲಿಮಿನೇಷನ್. ಓಕೆನಾ? ಸೊ ಐ ಥಿಂಕ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ನೆಕ್ಸ್ಟ್ ಪಾರ್ಟ್ ಏನು ಬಂದಿದೆ, ಹಾರ್ಡ್ ಲೈನ್ಸ್ ಇನ್ ದ ಸೀಟ್. ಇರಾನ್ಗೇನು ಲೆಸನ್ಸ್ ಫ್ರಮ್ USA ಇಸ್ರೇಲ್ ಅಟ್ಯಾಕ್ಸ್, ನ್ಯೂಕ್ಲಿಯರ್ ಆಂಬಿಗ್ಯೂಟಿ ಇದೆ. ನೆಕ್ಸ್ಟ್ ನ್ಯೂಕ್ಲಿಯರ್ ವೆಪನ್ಸ್ ಸೆಕ್ಯೂರಿಟಿ ಥ್ರೆಟ್ ಇದೆ. ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ ಇಸ್ ಆಲ್ಸೋ ಹ್ಯಾವಿಂಗ್ ದ ನ್ಯೂಕ್ಲಿಯರ್ ವೆಪನ್ಸ್, ಇಟ್ಸ್ ಆಲ್ಸೋ ಥ್ರೆಟ್ನಿಂಗ್ ಟು ದ USA. ನೆಕ್ಸ್ಟ್ ಇರಾನ್ಸ್ ಸ್ಟ್ಯಾಂಡ್ಸ್ ಆನ್ ನ್ಯೂಕ್ಲಿಯರ್ ಇಶ್ಯೂಸ್. ಇರಾನ್ಸ್ ಇಶ್ಯೂ ಏನಿದೆ ಅಂತಂದರೆ ಲಾಂಗ್ ಡ್ರೌನ್ ಔಟ್ ನೆಗೋಷಿಯೇಷನ್ಸ್ ಇದೆ. ನೆಕ್ಸ್ಟ್ ಅನ್ಲೈಕ್ಲಿ ಟು ಗಿವ್ ಅಪ್ ನ್ಯೂಕ್ಲಿಯರ್ ವೆಪನ್ ಆಪ್ಷನ್ಸ್. ಸಿ ಎನಿ ಕಂಟ್ರಿ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ದರ್ ನ್ಯೂಕ್ಲಿಯರ್ ವೆಪನ್ಸ್ ಬಿಕಾಸ್ ವಿ ಆಲ್ ನೋ ದಟ್ ಇಫ್ ಕಂಟ್ರಿ ಇಸ್ ನಾಟ್ ಹ್ಯಾವಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ದೇ ವಿಲ್ ನಾಟ್ ಕನ್ಸಿಡರ್ ಇಟ್ ಸೀರಿಯಸ್ಲಿ. ಓಕೆನಾ? ನೆಕ್ಸ್ಟ್ ಮೇ ಲೈ ಡಾರ್ಮೆಂಟ್ ಬಟ್ ಅನ್ಲೈಕ್ಲಿ ಟು ಡಿಸಪಿಯರ್. ದೇ ಮೇ ಸೀಮ್ಸ್ ಲೈಕ್ ದಟ್ ಓಕೆ ವಿ ಆರ್ ನಾಟ್ ವರ್ಕಿಂಗ್ ಆನ್ ನ್ಯೂಕ್ಲಿಯರ್ ವೆಪನ್ಸ್, ಬಟ್ ಇನ್ ದ ಅಂಡರ್ಗ್ರೌಂಡ್ ಅವರು ವರ್ಕ್ ಮಾಡ್ತಾನೇ ಇದ್ದಾರೆ. ಬಿಕಾಸ್ ಮೆಜಾರಿಟಿ ಆಫ್ ದಿ ನ್ಯೂಕ್ಲಿಯರ್ ವಾಟ್ ಇಸ್ ಸೇ ದಟ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಆಫ್ ದಿ ಇರಾನ್ ಇಸ್ ನೋ ಎಲ್ಲ ಅಂಡರ್ಗ್ರೌಂಡಲ್ಲೇ ಇದ್ದಾವೆ. ಓನ್ಲಿ ಇಫ್ ನ್ಯೂಕ್ಲಿಯರ್ ವೆಪನ್ ಫ್ರೀ ಝೋನ್ ಇನ್ ವೆಸ್ಟ್ ಏಷ್ಯಾ ಇನ್ಕ್ಲೂಡಿಂಗ್ ಇಸ್ರೇಲ್ ಹೈಲಿ ಅನ್ಅಕ್ಸೆಪ್ಟಬಲ್ ಟು ಇಸ್ರೇಲ್. ಅವ್ರೇನು ಹೇಳ್ತಾರೆ, ಓಕೆ ನಮ್ಮದು ನೀವು ನ್ಯೂಕ್ಲಿಯರ್ ವೆಪನ್ ಬೇಡ ಅಂತಾರೆ, ಹಂಗಂದ್ರೆ ಇಸ್ರೇಲ್ಗೆ ತೆಗಿಸ್ಬಿಡಿ ಅಂತಾರೆ. ಬಟ್ ಇಸ್ರೇಲ್ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಪಾಯಿಂಟ್. ದ ಮೆಮೊರಾಂಡಮ್ ರಿಯಾಲಿಟಿ ಏನಿದೆ, ಮೇ ಬಿ ಸೈನ್ಡ್ ಇನ್ ಕಮಿಂಗ್ ಡೇಸ್, ಎಸೆನ್ಷಿಯಲ್ ಟು ಪ್ರೊವೈಡ್ ಟ್ರಂಪ್ ಆನ್ ಆಫ್ ರ್ಯಾಂಪ್ ಫ್ರಮ್ ಅನ್ಪಾಪ್ಯುಲರ್ ವಾರ್, ಪ್ರಾಸ್ಪೆಕ್ಟ್ಸ್ ಆಫ್ ಟ್ರಾನ್ಸ್ಮಿಟಿಂಗ್ ಇನ್ ಟು ಲಾಸ್ಟಿಂಗ್ ಪೀಸ್. ಇಟ್ಸ್ ಎ ಮಿನಿಮಲ್ ಇದೆ. ಇಫ್ ಇನ್ ಕೇಸ್ ಮೆಮೊರಾಂಡಮ್ ರಿಯಾಲಿಟಿ ಆದರೆ ರಿಕ್ವೈರ್ಸ್ ಅ ಫಂಡಮೆಂಟಲ್ ಚೇಂಜಸ್ ಆಫ್ ಆ್ಯಟಿಟ್ಯೂಡ್ ಇನ್ ಬೋತ್ ದ ವಾಷಿಂಗ್ಟನ್ ಆ್ಯಂಡ್ ತೆಹರಾನ್. ಇಬ್ಬರು ಕೂಡ ಫಂಡಮೆಂಟಲ್ ಚೇಂಜಸ್ಗಳು ಮಾಡಬೇಕು, ಟ್ರಸ್ಟ್ಗಳನ್ನ ಬೆಳೆಸ್ಕೋಬೇಕು. ಸಮರಿ ಏನು ಇದ್ರದ್ದು ರೋಡ್ ಹೆಡ್ ನೆಕ್ಸ್ಟ್ ಏನು ಮಾಡಬೇಕು, ಡಿಕೇಡ್ಸ್ ಆಫ್ ಹಾಸ್ಟಿಲಿಟಿ, ಇಟ್ಸ್ ನಾಟ್ ಇವನ್ ದ ಸಿಂಗಲ್ ಇವೆಂಟ್ ಇನ್ ದ ಸಿನ್ಸ್ ಫ್ರಮ್ ದಿ Saddam Hussein time also there is a continued hostility is there. High cost push both to negotiate. Deep distrust persists there. Domestic opposition is also strong both in USA and Iran. Israel's role is destabilizing. Majorly Israel is destabilizing the talks between the Israel and USA. Next, Iran's hard lines dominate. The peace prospects remain dim. Next, memorandum are easier to sign than peace agreements. They are often signed precisely because they differ tough decisions. This is the real politics in West Asia. ಓಕೆನಾ? ಸೊ ನಾವು ಇರಾನ್ ಬಗ್ಗೆ ಎಲ್ಲ ನೋಡಿದ್ವಿ. ಇರಾನ್ದು ಮೇಜರ್ ನೋಡಿ ಇದು ಪ್ರಿಲಿಮ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಆರ್ ದ ಕಂಟ್ರೀಸ್ ಬಾರ್ಡಿಂಗ್ ಟು ದ ಇರಾನ್ ಅಂತಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಟರ್ಕ್ಮೆನಿಸ್ತಾನ್. ಹಿಯರ್ ಇಟ್ ಕಮ್ಸ್ ದಿ ಅಜರ್ಬೈಜಾನ್ ಆ್ಯಂಡ್ ಅರ್ಮೇನಿಯಾ, ಟರ್ಕಿ, ಇರಾಕ್. ದೀಸ್ ಆರ್ ದ ಕಂಟ್ರೀಸ್ ವಿಚ್ ಆರ್ ಸರೌಂಡೆಡ್ ಬೈ ದಿ ಇರಾನ್. ಆ್ಯಂಡ್ ಮೇಜರ್ ಸಿ ಬಂದ್ಬಿಟ್ಟು ಕ್ಯಾಸ್ಪಿಯನ್ ಸಿ ಇದೆ, ಪರ್ಷಿಯನ್ ಗಲ್ಫ್ ಇದೆ, ನೆಕ್ಸ್ಟ್ ಗಲ್ಫ್ ಆಫ್ ಓಮನ್ ಆ್ಯಂಡ್ ಅರೇಬಿಯನ್ ಸಿ. ಓಕೆನಾ? ಆ್ಯಂಡ್ ಅದರ್ ಮೇಜರ್ ಪ್ಲೇಸಸ್ ವಿಚ್ ಆರ್ ಇನ್ ನ್ಯೂಸ್ ರಿಲೇಟೆಡ್ ಬಿಟ್ವೀನ್ ದಿ USA ಆ್ಯಂಡ್ ಇರಾನ್ ಅಂತ ನೋಡಿದ್ರೆ ಅಂದರೆ ನಾವು ತಬ್ರೀಜು, ಉರ್ಮಿಯಾ, ಝಂಜಾನ್, ಕರಾಜು, ದಾಮ್ವಾದ್, ಕೋಆಮ್, ಕೆರ್ಮಾನ್ ಶಾ, ಇಲಮ್, ಲೋರೆಸ್ಟೆಂಪ್ ಪ್ರಾವಿನ್ಸಸ್ಸು ಮತ್ತು ಇಸ್ಫಾಹಾನ್, ಶೈರಾಜ್, ಬುಷೇರ್, ಮಿನಬ್. ದೀಸ್ ಆರ್ ದ ಪ್ಲೇಸಸ್ ವಿಚ್ ಗಾಟ್ ಅಟ್ಯಾಕ್ಡ್ ಬೈ ದ USA. ಪ್ರಿಲಿಮ್ಸಲ್ಲಿ ಕೇಳೋ ಚಾನ್ಸಸ್ಸಲ್ಲಿದೆ. ಲೈಕ್ ತಬ್ರೀಸ್ ರಿಲೇಟೆಡ್ ಟು ವಿಚ್ ಪಾರ್ಟ್ ವಿಚ್ ಕಂಟ್ರಿ ಅಂತಂದರೆ ಇದು ಇರಾನ್ ಬರುತ್ತೆ. ಜಸ್ಟ್ ನೋಟ್ ಇಟ್ ಡೌನ್ ಲೈಕ್ ತಬ್ರೀಸ್, ಉರ್ಮಿಯಾ, ಝಂಜಾನ್, ಹಿಯರ್ ಇಟ್ ಈಸ್ ಕರಾಜ್, ದಾಮ್ವಾದ್, ಕೋಆಮ್, ಕರ್ಮಂಚ. ಓಕೆನಾ? ಆ್ಯಂಡ್ ದೀಸ್ ಆರ್ ಆಲ್ಸೋ ದಿಸ್ ಈಸ್ ದ ಪರ್ಷಿಯನ್ ಗಲ್ಫ್, ಸ್ಟ್ರೇಟ್ ಆಫ್ ಹೊರ್ಮೂಸ್. ಇನ್ ದ ಸ್ಟ್ರೇಟ್ ಆಫ್ ಹೊರ್ಮೂಸ್ ಆಲ್ಸೋ ದಿಸ್ Oman country also come. This is the Yemen, Saudi Arabia, UAE, Qatar, Bahrain, Kuwait, Jordan, Israel. Okay na? Next, the future of India's chip industry. This is the one other major article which is present in our today's newspaper. ಇದೇನು ಹೇಳ್ತಿದೆ ಅಂದರೆ ಸ್ಟೀಪ್ ಚಾಲೆಂಜಸ್ ಇದೆ. ಇಂಡಿಯಾ ಫೇಸಸ್ ಸ್ಟೀಪ್ ಚಾಲೆಂಜಸ್ ಇನ್ ಡೆವಲಪಿಂಗ್ ದ ವರ್ಲ್ಡ್ ಕ್ಲಾಸ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಬಿಲಿಟೀಸ್. ನ್ಯಾಷನಲ್ ಇಂಟ್ರೆಸ್ಟ್ ಕಮ್ಸ್ ಫಸ್ಟ್. ಏನು ಮಾಡ್ತಿದ್ದೀವಿ ಅಂದರೆ ನೆಸೆಸಿಟಿ ಪರ್ಸೂಯಿಂಗ್ ದಿಸ್ ವಿಲ್ ಡಾಜೆಡ್ಲಿ ರಿಗಾರ್ಡ್ಲೆಸ್ ಆಫ್ ಡಿಫಿಕಲ್ಟೀಸ್. ಏನೇ ಇದ್ರೂ ಕೂಡ ನಾವು ಸೆಮಿಕಂಡಕ್ಟರ್ದಲ್ಲಿ ನಾವು ಕೂಡ ಸೆಲ್ಫ್ ಸಫಿಷಿಯನ್ಸಿನ ಅಚೀವ್ ಮಾಡಬೇಕಂತಂದು ಹೇಳಿ ಇಂಡಿಯಾ ಸ್ಟಾರ್ಟೆಡ್ ಆಲ್ಸೋ ದ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ಸ್ ಆಲ್ಸೋ. ವೈ ಸೆಮಿಕಂಡಕ್ಟರ್ ಮ್ಯಾಟರ್ಸ್ ಅಂದರೆ ಯು ನೇಮ್ ಇಟ್ ಎನಿ ಗ್ಯಾಜೆಟ್ಸ್, ಎನಿ ಎಲೆಕ್ಟ್ರಾನಿಕ್ಸ್, ದ ಸೆಮಿಕಂಡಕ್ಟರ್ ಇಸ್ ದೇರ್. ಲೈಕ್ ಕಂಪ್ಯೂಟರ್ಸ್, ಡಿಫೆನ್ಸ್, ಆಟೋಮೋಟಿವ್, ಏರೋಸ್ಪೇಸ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಇಂಡಿಯಾಸ್ ಕರೆಂಟ್ ಸ್ಟೇಟಸ್ ಏನಿದೆ ಸೆಮಿಕಂಡಕ್ಟರ್ ಅಂತಂದರೆ ನೋ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಯೂನಿಟ್. ಇಂಡಿಯಾದಲ್ಲಿ ಇದುವರೆಗೂ ಒಂದೇ ಒಂದು ಫ್ಯಾಬ್ರಿಕೇಷನ್ ಯೂನಿಟ್ ಇಲ್ಲ ಇದ್ರದ್ದು ಸೆಮಿಕಂಡಕ್ಟರ್ದು. ಫಸ್ಟ್ ಕಮಿಂಗ್ ಅಪ್ ಈಗ ಬರ್ತಾ ಇದೆ ಬೈ 2028 ನಾವು ಗುಜರಾತಲ್ಲಿ ದಿಸ್ ಪ್ಲೇಸ್ ಇಂಪಾರ್ಟೆಂಟ್ ಧೊಲೇರಾನ ಪ್ಲೇಸಲ್ಲಿ ನಾವು ಫಸ್ಟ್ ಸೆಮಿಕಂಡಕ್ಟರ್ದು ಒಂದು ಫ್ಯಾಬ್ ಡೆವಲಪ್ ಮಾಡ್ತಾಯಿದ್ದೆ. ಟೋಟಲಿ 10 ಫ್ಯಾಬ್ಸನ್ನು
ಪ್ಲ್ಯಾನ್ ಮಾಡಿದ್ವಿ. ಪೈಪ್ಲೈನ್ ಇದೆ, ಒಂದಾದ್ಮೇಲೆ ಒಂದು ಬರೋದಿದೆ. ನೆಕ್ಸ್ಟ್ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಏನು 76,000 crores ಇದೆ. ಕ್ಯಾಪಿಟಲ್ ಸಬ್ಸಿಡಿ ಕೊಡ್ತಾ ಇದ್ದೀವಿ 50% ಫಾರ್ ಫ್ಯಾಬ್ ಪ್ರಾಜೆಕ್ಟ್ಸ್ಗೆ. ಇನ್ಸೆಂಟಿವ್ಸ್ ಫಾರ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಸಬ್ಸ್ಕ್ರಿಪ್ಷನ್ ಟು ಡಿಸೈನ್ ಟೂಲ್ಸ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಅಕಾಡೆಮಿಗೆ. ಅರ್ಲಿ ಡೇಸ್ ಚಾಲೆಂಜಸ್ ಏನಿದೆ, ಡೊಮೆಸ್ಟಿಕೇಶನ್ ಎಕೋಸಿಸ್ಟಮ್ ಇಸ್ ನಾಟ್ ರೆಡಿ ಟು ಮೀಟ್ ದ ಡಿಮ್ಯಾಂಡ್ಸ್. ಚಿಪ್ಸ್ ಲಾರ್ಜ್ಲಿ ಇಂಪೋರ್ಟೆಡ್ ಮಾಡ್ತಾ ಇದ್ದೀವಿ. ಜಿಯೋ ಪೊಲಿಟಿಕಲ್ ರಿಸ್ಕ್ಸ್ ಇದೆ, ಡಿಸ್ರಪ್ಷನ್ಸ್ ಲೈಕ್ ತೈವಾನ್ ಡಿಸಾಸ್ಟರ್ಸ್ ಕ್ಯಾನ್ ಹಿಟ್ ಸಪ್ಲೈ ಚೈನ್. ಯಾಕಂದರೆ ನಮಗೆ ಈ ಸೆಮಿ ಕಂಡಕ್ಟರ್ ಮಾಡಬೇಕಂದ್ರೆ ಸಪ್ಲೈ ಚೈನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂಸ್ ಇದ್ದಾವೆ. ಸೆಕ್ಟರ್ಸ್ಗಳು ಎಲ್ಲೆಲ್ಲಿ ಬೇಕು, ಸಸ್ಟೈನ್ಡ್ ಮಿಷನ್ ಮೋಡ್ ಕಮಿಟ್ಮೆಂಟ್ ಓವರ್ ಡಿಕೇಡ್. ಅದೊಂದು ಸಸ್ಟೈನ್ಡ್ ಸಪ್ಲೈ ಚೈನ್ ಬೇಕಾಗುತ್ತೆ. ನಾವು ಒಂದು ಸೆಮಿ ಕಂಡಕ್ಟರ್ ಮಾಡ್ತೀವಿ ಅಂತಂದರೆ, ಇಫ್ ಯು ಪ್ರೊಡ್ಯೂಸ್ ಅ ಸೆಮಿ ಕಂಡಕ್ಟರ್, ಇಫ್ ನಾಟ್ ಎನಿ ಕಂಪ್ನಿ ಇಸ್ ನಾಟ್ ಗೋಯಿಂಗ್ to procure the semiconductor which are produced in India, it's going to be derailed. Next fab gestation process ಕೂಡ ಏನಿದೆ 4 to 5 ಇಯರ್ಸ್ಗಳು ಕೊಟ್ಟಿದ್ದಾರೆ. ಪ್ಲ್ಯಾನಿಂಗ್ ಮಾಡಿ ಸೆಟಪ್ ಮಾಡೋಕ್ಕೆ, ಬೈ 50+ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸಿಗೆ ಇನ್ಸ್ಟಾಲ್ ಮಾಡಿ ಟೆಸ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಈಲ್ಡ್ ಆಪ್ಟಿಮೈಸೇಷನ್, ರಿಲಯಬಿಲಿಟಿ ಟೆಸ್ಟಿಂಗ್ ಆ್ಯಂಡ್ ಚಿಪ್ ರೀಚ್ ಮಾರ್ಕೆಟ್ ಮಾಡೋಕ್ಕೋಸ್ಕರ. ಪ್ಯಾರಲಲ್ ನೀಡು ಡೆವಲಪ್ ಸ್ಕಿಲ್ ಟ್ಯಾಲೆಂಟ್. ಅಟ್ ದ ಸೇಮ್ ಟೈಮ್ ಜಸ್ಟ್ ನೀವು ಇಷ್ಟೆಲ್ಲ ಪ್ರೊಸೆಸ್ ಕೊಟ್ಟು ನಿಮಗೆ ಸೆಮಿ ಕಂಡಕ್ಟರ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ಟ್ಯಾಲೆಂಟ್ ಪೂಲೇ ಇಲ್ಲ ಅಂತ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ವಿ ಆಲ್ಸೋ ನೀಡ್ ಎನ್ ಎ ವೆಲ್ ಸ್ಕಿಲ್ ಡೆವಲಪ್ಡ್ talents to be settled in India. There are some skilled persons are there, but they are not staying in India. They are going away from India. We need to hold those all kind of talents in India here itself only. Next, building the capabilities, like build sovereign and design research capabilities ಮಾಡೋಣ. R&D excellence ಮಾಡಬೇಕು. harness and agentic AI. Agentic AI ಅಂತಂದರೆ, see for example, if you want to go for a movie, you will say I want to go for a movie like that in AMB cinemas in Bangalore or anywhere. You just say to the AI, it will book the cab, it will book the tickets, and it will make the timings, and it will do everything. You just need to tell what need to do. That is a work of the agentic AI. In India, India is also developing the agentic AI. For example, Kruti. Okay na. Next, deep capabilities and material silencing and silicon designing ಮಾಡಬೇಕು. Capital investment outlook ಇದೆ. ಅದೇ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ 2.0 ಎಸ್ಟಿಮೇಟೆಡ್ ಲೈಕ್ 45 to 60 billion ಇದೆ ಫಾರ್ 10 ಇಯರ್ಸಿಗೆ. ಫ್ರಮ್ ಫ್ರಾಂಟಿಯರ್ ಚಿಪ್ಸ್ ಟ್ರಾನ್ಸಿಸ್ಟರ್ ಟು ಮ್ಯಾಚ್ಯೂರ್ ಅಡ್ವಾನ್ಸ್ಡ್ ಕಾಂಪೌಂಡ್ ನೋಟ್ಸ್ ಮಾಡೋದಿದೆ. ಓಕೆನಾ. ಇದು ಸೆಲೆಕ್ಟಿವ್ ಡೆಪ್ತ್, ಕ್ಯಾಪಿಟಲ್ ಎಫಿಷಿಯನ್ಸಿ, ಸಿಸ್ಟಮ್ ಲೆವೆಲ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಪ್ಯಾಕೇಜಿಂಗ್ ಕೋರ್ ಪಿಲ್ಲರ್. ನೆಕ್ಸ್ಟ್ ಟ್ರಸ್ಟೆಡ್ ಪಾರ್ಟ್ನರ್ಸ್ USA, ಜಪಾನ್, ಯುರೋಪಿಯನ್, ಸೌತ್ ಕೊರಿಯಾ. ಓಕೆ. IT ಸೆಕ್ರೆಟರಿ ಎಸ್ ಕೃಷ್ಣನ್ ಅವರು ಹೇಳ್ತಾನೆ, ಇಂಡಿಯಾ ಇಸ್ ವೆಲ್ ಪೊಸಿಷನ್ ಟು ಕನ್ವರ್ಟ್ ಇಟ್ಸ್ ಸೆಮಿಕಂಡಕ್ಟರ್ ಆಂಬಿಷನ್ ಇಂಟು ಎಂಡ್ಯೂರಿಂಗ್ ಇಂಡಸ್ಟ್ರಿಯಲ್ ಆ್ಯಂಡ್ ಸ್ಟ್ರಾಟಜಿಕ್ ರಿಯಾಲಿಟಿ. You can use this quote for your mains. Okay, now let's look into the another part of this news. Let's look into the prelims perspective notes. Okay na. ಈಗ ಯಾವ್ದಿದೆ ಅಂತಂದರೆ, ಇಂಡಿಜಿನಿಯಸ್ ರುದ್ರಮ್ 2 ಮಿಸೈಲ್ ಕ್ಲಿಯರ್ಸ್ ದಿ ಫ್ಲೈಟ್ ಟ್ರಯಲ್ಸ್ ಅಂದರೆ DRDO ಹೇಳಿದೆ. ಇಂಡಿಯನ್ ಏರ್ ಫೋರ್ಸ್ಗೆ ಇದು ರುದ್ರಮ್ 2 ಹೇಳ್ತಿದ್ವಿ. ಈ ರುದ್ರಮ್ 2 ಸ್ಪೆಸಿಫಿಕೇಶನ್ಸ್ ಏನಂತ ನೋಡಿದರೆ ನಾವು ಈಗ. ಓಕೆನಾ. ಇದು DRDO ಸಕ್ಸಸ್ಫುಲಿ ಫ್ಲೈಟ್ ದ ಟೆಸ್ಟ್ ಅಟ್ ದಿ ರುದ್ರಮ್ 2 ಮಿಸೈಲ್. ಇದೇನಂದರೆ ಫ್ರಮ್ ಸುಖೋಯಿ 30 MK1 ಫೈಟರ್ ಜೆಟ್ಟಲ್ಲಿ ಇದನ್ನು ಟೆಸ್ಟ್ ಮಾಡಿದ್ದಾರೆ. ಇದು ರುದ್ರಮ್ 2 ಇದೆ, ಇದು ಸಾಲಿಡ್ ಪ್ರೊಪೈಲ್. ಓಕೆನಾ. ಸಾಲಿಡ್ ಪ್ರೊಪೈಲ್ಡ್ ಇದು. ಆಮೇಲೆ ಏರ್ ಲಾಂಚ್ಡ್ ಮಿಸೈಲ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಎನ್ ಇಂಡಿಜಿನಿಯಸ್ಲಿ ಡೆವಲಪ್ಡ್. ಓಕೆನಾ. ಇಟ್ ನ್ಯೂಟ್ರಲೈಸ್ ದಿ ವೇರಿಯಸ್ ಟೈಪ್ಸ್ ಆಫ್ ಎನಿಮಿ ಅಸೆಟ್ಸ್. ಓಕೆ. ಇದು ರೇಂಜ್ ಬಂದುಬಿಟ್ಟು 300 ಕಿಲೋಮೀಟರ್ಸ್. ಅಪ್ ಟು ಸ್ಪೀಡ್ ಎಲ್ಲಿ ತನಕ ಹೋಗುತ್ತೆ, ಅಪ್ ಟು ಮ್ಯಾಕ್ 5.5. ದಿಸ್ ಈಸ್ ಅಬೌಟ್ ದಿ ರುದ್ರಮ್ 2. ಓಕೆನಾ. ರುದ್ರಮ್ 2 ಮಿಸೈಲ್ ಇದು. ಪೇಲೋಡ್ ಬಂದುಬಿಟ್ಟು 200 kg. ಇಷ್ಟು ಸಾಕು. ದಿಸ್ ಈಸ್ ದ ಬೇಸಿಕ್ಸ್ ಅಬೌಟ್ ಸುಖೋಯಿ M30 ಕೈಯಲ್ಲಿ ಮಾಡಿದ್ವಿ. ಸಾಲಿಡ್ ಪ್ರೊಪಲೆಂಟ್ ಇದೆ, ಏರ್ ಲಾಂಚಿಂಗ್ ಇದೆ, ಇಂಡಿಜಿನಿಯಸ್ಲಿ ಇದೆ, 300 ಕಿಲೋಮೀಟರ್ ರೇಂಜ್ ಇದೆ, ಸ್ಪೀಡ್ ಬಂದುಬಿಟ್ಟು ಮ್ಯಾಕ್ 5.5. ದಿಸ್ ಈಸ್ ದ ಬೇಸಿಕ್ಸ್ ಅಬೌಟ್ ದಿ ರುದ್ರಮ್ 2 ಮಿಸೈಲ್. ಓಕೆನಾ. ದಿಸ್ ಈಸ್ ಇನ್ ದ ನ್ಯೂಸ್. ಇಂಡಿಜಿನಿಯಸ್ಲಿ ರುದ್ರಮ್ M2 ಮಿಸೈಲ್ ಕ್ಲಿಯರ್ಸ್ ದಿ ಫ್ಲೈಟ್ ಟ್ರಯಲ್ಸ್. ನೆಕ್ಸ್ಟು ರೀಸೆಂಟಾಗಿ ಒಂದು ಟೈಗರ್ ಜಿನತ್ ಅನ್ನೋದು, ಟೈಗ್ರೆಸ್ ಅಂತಂದರೆ ಫಿಮೇಲ್ ಟೈಗರ್ಗೆ ನಾವು ಟೈಗ್ರೆಸ್ ಅಂತೀವಿ. ಇಟ್ ಗಿವ್ಸ್ ಬರ್ತ್ ಟು 4 cubs ಇನ್ ಒಡಿಶಾ. ಸಿಮ್ಲಿಪಾಲ್ ಅನ್ನೋ ಒಂದು ಟೈಗರ್ ರಿಸರ್ವ್ ಇದೆ ಒಡಿಶಾದಲ್ಲಿ. ಅಲ್ಲಿ ಇದು ಒಂದು ಟೈಗರು ಗಿವ್ ಬರ್ತ್ ಮಾಡುತ್ತೆ. ಅದಕ್ಕೆ ಅದು ನ್ಯೂಸಲ್ಲಿದೆ. ಸೊ ದೇ ವಿಲ್ ಆಸ್ಕ್, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಈಸ್ ಪ್ರೆಸೆಂಟ್ ಇನ್ ಒಡಿಶಾ. ಓಕೆನಾ. ನಾವು ಜಸ್ಟ್ ಐ ಮೆನ್ಷನ್ ದಿ ಅದರ್ ಮೇಜರ್ ಟೈಗರ್ ರಿಸರ್ವ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ ದಿ ಒಡಿಶಾ. ಯಾವ್ಯಾವ ಬರುತ್ತೆ ಅಂತ ನಾವು ನೋಡಿದರೆ ಈಗ. ಓಕೆನಾ. ಮೇಜರ್ ಬಂದುಬಿಟ್ಟು ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕು ಮತ್ತು ಟೈಗರ್ ರಿಸರ್ವ್ ಇದೆ. ನೆಕ್ಸ್ಟ್ ಭಿತರ್ಕನಿಕಾ ನ್ಯಾಷನಲ್ ಪಾರ್ಕ್ ಇದೆ. ಮತ್ತು ಅದು ಬಂದುಬಿಟ್ಟು ಸಾತ್ಕೋಸಿಯಾ ಟೈಗರ್ ರಿಸರ್ವ್ ಇದೆ. ಓಕೆನಾ. ದಿಸ್ ಈಸ್ ದಿ ಛತ್ತೀಸ್ಗಢ ಪಾರ್ಟ್. ದಿಸ್ ಈಸ್ ದಿ ಒಡಿಶಾ ಪಾರ್ಟ್. ಓಕೆನಾ. ಸಿಮ್ಲಿಪಾಲ್ ಅನ್ನೋದು ಒಂದು ಮೇಜರು, ಸಾತ್ಕೋಸಿಯಾ ಟೈಗರ್ ರಿಸರ್ವ್. ಓಕೆನಾ.
ನೆಕ್ಸ್ಟ್ ಲುಕ್ ಇಂಟು ದ ಅದರ್ ನ್ಯೂಸ್ ಆರ್ಟಿಕಲ್. ಗೌರ್ಮೆಂಟ್ ಏನು ಮಾಡ್ತಿದೆ ಟು ಪ್ಲ್ಯಾನ್ ನೌ ಇಟ್ ಈಸ್ ರಿಪ್ಲೇಸಿಂಗ್ ದ WPI ಟು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. WPI ಅಂತಂದರೆ ಇವೆಲ್ಲ ಗೊತ್ತಿದೆ ಅಲ್ವಾ ನಮಗೆ, ವೇಜ್ ಪ್ರೈಸ್ ಇಂಡೆಕ್ಸ್. ಓಕೆನಾ, ಸಾರಿ ನಾಟ್ ವೇಜ್, ಸಾರಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ನಾಟ್ ವೇಜ್, ಸಾರಿ ಐ ಆಮ್ ಸಾರಿ. This is the wholesale price index and this is the producer price index. Now the government is going to replace the wholesale price index into producer price index. ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಇನ್ ದ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಲ್ಲಿ ಇಲ್ಲಿದೆ ನೋಡಿ, ಇನ್ಪುಟ್ ಸರ್ವಿಸ್ ಆ್ಯಂಡ್ ಔಟ್ಪುಟ್ ಎಲ್ಲದನ್ನು ಕವರ್ ಮಾಡ್ತಿದ್ದಾರೆ. ಕವರಿಂಗ್ ದಿ ಔಟ್ಪುಟ್ ಆ್ಯಂಡ್ ದಿ ಇನ್ಪುಟ್ ಆ್ಯಂಡ್ ದಿ ಸರ್ವಿಸ್ ಪ್ರೈಸಸ್, ಈ ಮೂರನ್ನು ಕೂಡ ಇವರು ಕವರ್ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸಲ್ಲಿ. ಓಕೆನಾ, so let's look into the basics and everything about the India's transition from WPI to PPI. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇತ್ತು, ಇದನ್ನ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತೀವಿ. ಎದಕ್ಕೆ ಮಾಡಬೇಕು, ವೈ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ಫ್ರಮ್ WPI to PPI ಅಂತಂದರೆ, ಅಲೈನ್ ದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಮೋರ್ ಅಕ್ಯುರೇಟ್ ಮೆಜರ್ ಆಫ್ ದ ಸಪ್ಲೈ ಸೈಡ್ ಇನ್ಫ್ಲೇಷನ್, ಬೆಟರ್ ಪಾಲಿಸಿ ಆ್ಯಂಡ್ ಮೇಕಿಂಗ್ ಎಕನಾಮಿಕ್ ಇನ್ಸೈಟ್ಸ್, ಇನ್ಕ್ಲೂಡ್ ಸರ್ವಿಸ್ ಫಾರ್ ಬ್ರಾಡರ್ ಕವರೇಜ್ ಮಾಡೋಕ್ಕೆ. WPI ಐತಲ್ಲ, ಮೆಜರ್ ದಿ ಬಲ್ಕ್ ಗೂಡ್ಸ್ ಅಟ್ ದಿ ಹೋಲ್ಸೇಲ್ ಲೆವೆಲ್, ಬಟ್ PPI ಬಂದುಬಿಟ್ಟು ಮೆಜರ್ ದಿ ಪ್ರೈಸಸ್ ಅಟ್ ದಿ ಪ್ರೊಡ್ಯೂಸರ್ ಲೆವೆಲಲ್ಲೂ ಕೌಂಟ್ ಮಾಡ್ತೀವಿ, ಅಟ್ ಫ್ಯಾಕ್ಟ್ರಿ ಗೇಟ್ ಪ್ರೊಡ್ಯೂಸರ್ಸ್ ಲೆವೆಲಲ್ಲೂ ಇದನ್ನ ನಾವು ಕೌಂಟ್ ಮಾಡ್ತೀವಿ. ಅದಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. PPI ಮೇಜರ್ ಡಿಫ್ರೆನ್ಸಸ್ ನೋಡಿದರೆ WPIಗೂ PPIಗೂ ಅಂತಂದರೆ, ಓನ್ಲಿ ಬಲ್ಕ್ ಗೂಡ್ಸ್ ಟ್ರೇಡೆಡ್ ಇಂದ ಗೂಡ್ಸ್ಗಳು ಯಾವುದನ್ನು ನಾವು ಬಲ್ಕಾಗಿ ಟ್ರೇಡ್ ಮಾಡ್ತೀವಿ ಅದನ್ನ ಅಷ್ಟೇ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಗೂಡ್ಸು ಇದೆ, ಇಲ್ಲಿ ಸರ್ವಿಸ್ ಇದೆ. ಹಿಯರ್ ಇನ್ ದ WPI ಸರ್ವಿಸ್ ಆರ್ ಒನ್ ನಾಟ್ ದೇರ್, ಹಿಯರ್ ಸರ್ವಿಸ್ ಈಸ್ ದೇರ್ ಇನ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಪ್ರೈಸ್ ಪಾಯಿಂಟ್ ಏನು, ಟ್ರ್ಯಾಕ್ಸ್ ದ ಟ್ರಾನ್ಸಾಕ್ಷನ್ ಅಟ್ ದ ಹೋಲ್ಸೇಲ್ ಅಟ್ ದ ಫಸ್ಟ್ ಪಾಯಿಂಟ್ ಅಥವಾ ಬಲ್ಕ್ ಸೇಲ್. ನಾವೇನು ಹೋಲ್ಸೇಲಲ್ಲಿ ಪ್ರೈಸ್ ಇರುತ್ತೆ ಅದನ್ನ ಅಷ್ಟೇ ಕೌಂಟ್ ಮಾಡ್ತಿದ್ವಿ. ಇಲ್ಲಿ ಫ್ಯಾಕ್ಟ್ರಿಗೆ ಪ್ರೊಡಕ್ಷನ್ ಲೆವೆಲಲ್ಲಿ ಪ್ರೊಡ್ಯೂಸರ್ ಲೆವೆಲಿಂದನೂ ನಾವು ಇದನ್ನ ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿಪಲ್ ಕೌಂಟಿಂಗು, ಇಲ್ಲಿಲ್ಲ, ಸಬ್ಜೆಕ್ಟ್ ಟು ಮಲ್ಟಿಪಲ್ ಕೌಂಟಿಂಗ್ ಬಯಸ್ ಆಗ್ತಿತ್ತು. ರಾ ಮೆಟೀರಿಯಲ್ಲು, ಇಂಟರ್ಮೀಡಿಯೇಟ್ ಗೂಡ್ಸು, ಫೈನಲ್ ಪ್ರಾಡಕ್ಟ್ಸ್, ಸೇಮ್ ಪ್ರಾಡಕ್ಟ್ ಕೌಂಟೆಡ್ ಅಟ್ ದ ಮಲ್ಟಿಪಲ್ ಟೈಮ್ಸ್. ಓಕೆನಾ, ಇಲ್ಲಿ ಕಾಟನ್ ಮಾಡ್ತೀವಿ, ಇದ್ರದ್ದು ಥ್ರೆಡ್ಸು ಮತ್ತು ಇದರದ್ದು ಫೈನಲ್ ಪ್ರಾಡಕ್ಟ್ಸ್ ಏನು ಬರ್ತಾರೆ ಟಿ ಶರ್ಟ. ಬಟ್ ಇಲ್ಲಿ ಬಂದುಬಿಟ್ಟು ಎಲಿಮಿಟ್ಸ್ ದ ಮಲ್ಟಿಪಲ್ ಕೌಂಟಿಂಗ್ ಪ್ರೊವೈಡಿಂಗ್ ಕ್ಲಿಯರ್ ಮೆಜರ್ಮೆಂಟ್ ಆಫ್ ಪ್ರೈಸ್ ಡೈನಾಮಿಕ್ಸ್, ಹೇಗೆ ಚೇಂಜ್ ಆಗ್ತಿದೆ ಅಂತಂದೇಳಿ. ನೆಕ್ಸ್ಟ್ ಟ್ಯಾಕ್ಸಸ್ ಯೂಶಲಿ ಇನ್ಕ್ಲೂಡ್ಸ್ ದ ಇಂಡೈರೆಕ್ಟ್ ಟ್ಯಾಕ್ಸ್, ಅಷ್ಟೇ ಇನ್ಕ್ಲೂಡ್ ಆಗ್ತೈತೆ. ಇಯರ್ಸ್ ಇದೇನು ಮಾಡುತ್ತೆ, ಎಕ್ಸ್ಕ್ಲೂಡ್ ದ ಡಿಸ್ಟ್ರಿಬ್ಯೂಷನ್, ಟ್ರೇಡ್, ಟ್ರಾನ್ಸ್ಪೋರ್ಟ್, ಮಾರ್ಜಿನ್ ಆ್ಯಂಡ್ ಸರ್ಟನ್ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನೆಲ್ಲದನ್ನು ಇದು ಎಲಿಮಿನೇಟ್ ಮಾಡುತ್ತೆ. ಇಂಪ್ಯಾಕ್ಟ್ ಆಫ್ PPI ಇದೇನಾಗುತ್ತೆ ಅಂದರೆ, ಮೋರ್ ಅಕ್ಯುರೇಟ್ ಇನ್ಫ್ಲೇಷನ್ ಟ್ರ್ಯಾಕಿಂಗು, ಬೆಟರ್ ಎಕನಾಮಿಕ್ ಅನಾಲಿಸಿಸ್ ಮಾಡುತ್ತೆ, ಇನ್ಫಾರ್ಮ್ಡ್ ಪಾಲಿಸಿ ಡಿಸಿಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಗ್ಲೋಬಲ್ ಕಂಪ್ಯಾರಬಿಲಿಟಿನೂ ಕೊಡುತ್ತೆ. ಪ್ರೊಡ್ಯೂಸರ್ ಇನ್ ದ ಪ್ರೊಡಕ್ಷನ್ ಇನ್ ದ ಪ್ರೈಸ್ ಮೆಜರ್ಮೆಂಟ್, ನೆಕ್ಸ್ಟ್ ಬೆಟರ್ ಎಕನಾಮಿಕ್ ಔಟ್ಕಮ್ಸ್. ಓಕೆನಾ, ನೆಕ್ಸ್ಟು ಇದು ರೀಸೆಂಟಾಗಿ ನ್ಯೂಸಲ್ಲಿ ಇರ್ತಿದೆ, ಮುಗಿತಲ್ವ WPI ಟು PPI. ನೆಕ್ಸ್ಟ್ ವಿ ಆರ್ ಲುಕಿಂಗ್ ಇನ್ ದ ರಷ್ಯನ್ ಅಟ್ಯಾಕ್ ಕಿಲ್ಸ್ ಅಟ್ಲೀಸ್ಟ್ 18 ಆ್ಯಂಡ್ ಇಂಜೂರ್ಸ್ ಓವರ್ 100 ಪೀಪಲ್ ಇನ್ ಉಕ್ರೇನ್. ಓಕೆನಾ, ಯಾವುದೇ ಟಾರ್ಗೆಟ್ಸ್ ಒಳಗಿದೆ, ಕಿವಿವ್, ಡಿನಿಪ್ರೋ, ಪೋಲ್ಟಾವಾ, ಕಾರ್ಕಿವ್, ನೆಕ್ಸ್ಟ್ ಝಾಪ್ರೋಜಿಯಾ. 40 ಮಿಸೈಲ್ಸ್ ಆ್ಯಂಡ್ 602 ಡ್ರೋನ್ಸ್, ಬಟ್ ಶಾರ್ಟೇಜ್ ಆಫ್ US Patriot ಮಿಸೈಲ್ಸ್ ಆ್ಯಂಡ್ ಅದರ್ ಸಿಸ್ಟಮ್ಸ್ ಲೀವ್ಸ್ ಗ್ಯಾಪ್ಸ್ ದಟ್ ರಷ್ಯಾ ಈಸ್ ಎಕ್ಸ್ಪ್ಲಾಯ್ಟಿಂಗ್. ಓಕೆನಾ, USA ಉಕ್ರೇನ್ಗೆ ಇದನ್ನು ಕೊಡ್ತಾರೆ ಮಿಸೈಲ್ಸ್, ಅವ್ರದ್ದು ಬಂದ್ಬಿಟ್ಟು ಯಾವುದು ಪ್ಯಾಟ್ರಾಯ್ಟ್ ಮಿಸೈಲ್. ಓಕೆನಾ, ಇವು ಪ್ಲೇಸಸ್ ಯಾವಂತ ನೋಡಿದರೆ ನಾವು ಇದನ್ನು ಪ್ರಿಲಿಮ್ಸಲ್ಲಿ ಕೇಳಿಬಿಡ್ತಾರೆ. ಕಿವಿವ್, ಡಿನಿಪ್ರೋ, ಪೋಲ್ಟಾವಾ, ಕಾರ್ಕಿವ್, ನೆಕ್ಸ್ಟ್ ಝಾಪ್ರೋಜಿಯಾ. ಹಿಯರ್ ಇಸ್ ದ ಮ್ಯಾಪ್ನ ತೋರಿಸ್ತೀನಿ ನಿಮಗೆ. ಓಕೆನಾ, ಸಿ ದಿಸ್ ಈಸ್ ದ ಉಕ್ರೇನ್. ಕಿವಿವ್ ಇಸ್ ದರ್ ಮೇಜರ್ ಕ್ಯಾಪಿಟಲ್. ನೋಡಿ ಯಾವ್ಯಾವ ಪ್ಲೇಸ್ ಬರುತ್ತೆ, ಲುಹಾನ್ಟಾಸ್ಕ್, ಒಬ್ಲಾಟಾಸ್ಕ್ ಅಂತ ಒಂದು ರೀಜನ್ ಇದೆ. ಲುಹಾನ್ಟಾಸ್ಕು, ಡೋನ್ಟೆಸ್ಕು, ಮಾರಿಯೋಪೋಲೋ, ಬೆರ್ಡಿನ್ಸ್ಕ್, ಝಾಪ್ರೋಜಿಯಾ ಒಬ್ಲಾಸ್ಟ್, ನಾನು ಹೇಳಿದ್ನಲ್ಲ ಝಾಪ್ರೋಜಿಯಾ, ಕ್ಯಾರೋಜಾನು, ಇದು ಝಾಪ್ರೋಜೋಯಲ್ಲಿ ನ್ಯೂಕ್ಲಿಯರ್ ಇದು ಇದೆ ಇಲ್ಲೊಂದು. ನೆಕ್ಸ್ಟ್ ಬೊಕೊಮುತ್, ಲೈಮಾನ್, ಇಜಿಮ್, ಬಲ್ಕಿಲಿಯಾ, ಕಾರ್ಕ್ಯೂ. These are all the places which got under attack by the Russia. ಓಕೆನಾ, ಬಟ್ ನಾವು ಮತ್ತೆ ನೆಕ್ಸ್ಟ್ ಉಕ್ರೇನ್ ಬಗ್ಗೆ ಆಲ್ರೆಡಿ ಒಂದ್ಸತಿ ಕೇಳಿದ್ದಾರೆ, ಯಾವ್ಯಾವ ಕಂಟ್ರಿ ಉಕ್ರೇನ್ನ ಸರೌಂಡಿಂಗ್ ಮಾಡುತ್ತೆ ಅಂತ ಹೇಳಿದರೆ, ಇಲ್ಲಿ ಮಾಲ್ಡೋವಾ, ರೊಮ್ಯಾನಿಯಾ, ಹಂಗೇರಿ, ಸ್ಲೋವ್ಯಾಕಿಯಾ, ಪೋಲ್ಯಾಂಡ್, ನೆಕ್ಸ್ಟ್ ಇದು ಬೆಲಾರಸ್, ಇದು ಬಂದ್ಬಿಟ್ಟು ರಷ್ಯಾ ಫುಲ್. ಓಕೆನಾ, ಕೆಮಿಯು, ಕಾರ್ಕ್ಯೂ, ಕೀವ್, ಲೀವ್, ಕೆರೋಜೋನಾ, ಒಡೆಸ್ಸಾ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೆಂಗೆ ಗೊತ್ತಾ ನಿಮಗೆ, RRದಲ್ಲಿ ಒಂದು ನಿಮ್ಮದು ನಾಟು ಸಾಂಗ್ ಇದೆ ಅಲ್ಲ, ಅದು ಇಲ್ಲೇ ಕಿವಿವಲ್ಲೇ ಅವ್ರದ್ದೊಂದು ಪ್ಯಾಲೇಸ್ ಇದೆ, ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ದು, ಅಲ್ಲಿ ಕೂಡ ಈ ನಾಟು ಸಾಂಗ್ನ ಶೂಟ್ ಮಾಡಿದ್ದು. ಓಕೆನಾ, ಹೌ ಮಚ್ ಆಫ್ ಉಕ್ರೇನ್ ಡಸ್ ರಷ್ಯಾ ಕಂಟ್ರೋಲ್ ಅಂತಂದರೆ, ಈ ಎಲ್ಲ ಪಾರ್ಟ್ಗಳು ಈಗ ಎಲ್ಲವೂ ರಷ್ಯಾ ಕಂಟ್ರೋಲಲ್ಲಿದೆ. ಇದು ಕಿವಿವ್ ಇಲ್ಲಿದೆ, ಇದು ಮೇಜರ್ ಈ ಪಾರ್ಟು ಕಾರ್ಕ್ಯೂವ್ ಹತ್ರ,
ಲೋನ್ ಆಸ್ಕ್, ಡೋಂಟ್ ಆಸ್ಕ್, ಮರಪೋಲ್, ಈ ಕ್ರಿಮಿಯಾ ಇಸ್ ಕಂಪ್ಲೀಟ್ಲಿ ನಾವು ಅಂಡರ್ ದಿ ರಷ್ಯಾಸ್ ಕಂಟ್ರೋಲ್. ಓಕೆನಾ. ಇದಲ್ಲದೇನೆ ಆ್ಯಂಡ್ ವಾಟ್ ಆರ್ ದ ಅದರ್ ಮೇಜರ್ ನ್ಯೂಸ್ ವಿ ಆರ್ ಕವರಿಂಗ್ ಇಸ್ 2 ಜೂನಲ್ಲಿ ಬಂದಿರತಕ್ಕಂಥ PIB ನ್ಯೂಸ್, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದವರು ರಿಲೀಸ್ ಮಾಡಿರ್ತಕ್ಕಂಥ ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಸನ್ನು ನಾವು ಪಿಕ್ ಮಾಡಿ ಇಲ್ಲಿ ಕೊಡ್ತಾ ಇದ್ದೀವಿ. ಏಷ್ಯನ್ U20 ಅಂಡರ್ 2020 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಸಲ್ಲಿ ಹೈಯೆಸ್ಟ್ ಮೆಡಲ್ ಗೋಲ್ಡಲ್ಲಿ ಒಂದು ಚೀನಾ ಇದೆ, ಸೆಕೆಂಡ್ ಇಂಡಿಯಾ ಇದೆ, ಥರ್ಡ್ ಜಪಾನ್ ಇದೆ. ಇಂಡಿಯಾ 19 ಮೆಡಲ್ಸ್ ಗೆದ್ದಿದೆ. ಈ ಇವೆಂಟ್ ಎಲ್ಲಾಗಿತ್ತು ಅಂತಂದರೆ ಇದು ಚೈನಾದಲ್ಲಾಗಿದೆ. ಈ ಇವೆಂಟ್ ಏಷ್ಯನ್ ಅಂಡರ್ 2020 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಸ್, ಒನ್ ಆಫ್ ಇಂಡಿಯಾಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಚಾಂಪಿಯನ್ಶಿಪ್ಸ್. ಓಕೆನಾ. ಇದೇನಾದರೂ ಡಿಟರ್ಮಿನೇಷನ್ಸ್, ಎಕ್ಸಲೆನ್ಸ್ ಆಫ್ ಇಂಡಿಯಾಸ್ ಯೂತ್ ಇನ್ಸ್ಪೈರ್ಸ್ ಮೋರ್ ಯೂತ್ ಟು ಪರ್ಸ್ಯೂ ದ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇವೆಂಟ್. ಲೈಕ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ಸನ್ನು ಡೆವಲಪ್ ಮಾಡಬೇಕಂತಂದರೆ ಎವ್ರಿ ಯೂತ್ ಹ್ಯಾಸ್ ಟು ಅಟ್ಲೀಸ್ಟ್ ದೇ ನೀಡ್ ಟು ಪ್ಲೇ ಸಮ್ ಸ್ಪೋರ್ಟ್ಸ್. ನೆಕ್ಸ್ಟ್ ಕಾಂಟಿನೆಂಟ್ ಅಥ್ಲೆಟಿಕ್ಸ್ ಇವೆಂಟ್ ಫಾರ್ ಅಥ್ಲೆಟಿಕ್ಸ್ ಅಂಡರ್ 20 ಇಯರ್ಸ್ ಇದನ್ನು ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ಸ್ ಬೈನಲ್ಲಿ ಕಂಡಕ್ಟ್ ಮಾಡ್ತಾರೆ. ದೀಸ್ ಕೈಂಡ್ ಆಫ್ ಥಿಂಗ್ಸ್ ದೇ ವಿಲ್ ಆಸ್ಕ್ ಇನ್ ದ UPSC Prelims ಆರ್ ಅದರ್ ಎಕ್ಸಾಮ್ಸ್. ಓಕೆನಾ. ಇಟ್ ಈಸ್ ಗಿವನ್ ಇನ್ ದ PIB ಪ್ಲ್ಯಾಟ್ಫಾರ್ಮ್ ಐಡೆಂಟಿಟಿ ಫ್ಯೂಚರ್ ಗ್ಲೋಬಲ್ ಸ್ಟಾರ್ಸ್. ಅಂದರೆ ಮುಂದೆ ಬರ್ತಕ್ಕಂಥ ಫ್ಯೂಚರ್ ಸ್ಟಾರ್ಸ್ಗೆ ನಾವು ಇದು ಪ್ಲ್ಯಾಟ್ಫಾರ್ಮ್ ಕೊಟ್ಟ ಹಾಗೆ ಆಗುತ್ತೆ. ನೆಕ್ಸ್ಟು ಇಂಡಿಯಾ ಮಯನ್ಮಾರ್ ಜಾಯಿಂಟ್ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ಯು ಮಿನ್ ಉಂಗ್ ಹಿಲಿಂಗ್ಸ್ ಅಫಿಷಿಯಲ್ ವಿಸಿಟ್ ಮಾಡಿದ್ದಾರೆ ಟು ಇಂಡಿಯಾ. ರಿವ್ಯೂ ದ ಬೈಲ್ಯಾಟ್ರಲ್ ರೀಜನಲ್ ಗ್ಲೋಬಲ್ ಇಶ್ಯೂಸ್, ಚಾರ್ಟೆಡ್ ವೇ ಫಾರ್ವರ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂದರೆ ಮ್ಯಾನ್ಮಾರ್ ಲೈಸ್ ಅಟ್ ದ ಕಾನ್ಫ್ಲುಯೆನ್ಸ್ ಆಫ್ ಇಂಡಿಯಾಸ್ ನೈಬರ್ಹುಡ್. ಫಸ್ಟಲ್ಲಿ ಇದೇ ಬರುತ್ತೆ, ಆ್ಯಕ್ಟ್ ಈಸ್ಟ್ ಅಂಡ್ ಮಹಾಸಾಗರ್ ಪಾಲಿಸೀಸಲ್ಲಿ ಬರುತ್ತೆ. ಕೀ ಏರಿಯಾಸ್ ಆಫ್ ಕೋಆಪರೇಷನ್ಸ್, ಕನೆಕ್ಟಿವಿಟಿ, ಟ್ರೇಡ್ ಆ್ಯಂಡ್ ಎಕಾನಮಿ, ಸೆಕ್ಯೂರಿಟಿ, ಡಿಫೆನ್ಸ್, ಎನರ್ಜಿ ಆ್ಯಂಡ್ ಟೆಕ್ನಾಲಜಿ, ಎಜುಕೇಷನ್ ಆ್ಯಂಡ್ ಕಲ್ಚರ್, ಪೀಪಲ್ ಟು ಪೀಪಲ್ ಟೈಸ್. ಇದಲ್ಲದೆ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಡೇ ಆಫ್ ದಿ ಯೋಗ, ಜಸ್ಟ್ ಅ ಮಿನಿಟ್. ಓಕೆನಾ. ಇಂಟರ್ನ್ಯಾಷನಲ್ ಡೇ ಆಫ್ ದಿ ಯೋಗ 2026. ಥೀಮ್ ಬಂದ್ಬಿಟ್ಟು ಯೋಗ ಫಾರ್ ಹೆಲ್ತಿ ಏಜಿಂಗ್, ಫೋಕಸ್ ಆನ್ ದಿ ಹೆಲ್ತ್ ಸ್ಪ್ಯಾನ್, ಮೊಬಿಲಿಟಿ, ಮೆಂಟಲ್ ವೆಲ್ಬೀಯಿಂಗ್ ಆ್ಯಂಡ್ ಎಮೋಷ್ನಲ್ ರೆಸಿಲಿಯನ್ಸ್. ಓಕೆನಾ. ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ಜೂನ್ 2021ಗೆ ಆಚರಿಸ್ತೀವಿ. ಓಕೆನಾ. ಜೂನ್ 2021 ಅದರದ್ದು ಥೀಮ್ ಬಂದ್ಬಿಟ್ಟು ಯೋಗ ಫಾರ್ ಹೆಲ್ತಿ ಏಜಿಂಗ್ ಅನ್ನೋದು ಆಗಿದೆ. ಓಕೆನಾ. ಇಂಪ್ರೂವ್ಸ್ ದ ಮೊಬಿಲಿಟಿ ಆ್ಯಂಡ್ ಬ್ಯಾಲೆನ್ಸ್, ಫ್ಲೆಕ್ಸಿಬಿಲಿಟಿ, ಸಪೋರ್ಟ್ಸ್ ಹೆಲ್ತ್ ಆ್ಯಂಡ್ ಇಮ್ಯುನಿಟಿ. ಅಂದರೆ ಯೋಗದ ಇಂಪಾರ್ಟೆನ್ಸ್, ಪ್ರಮೋಟ್ಸ್ ದ ಮೈಂಡ್ಫುಲ್ನೆಸ್, ಇಂಡಿಪೆಂಡೆನ್ಸ್, ಗ್ರೋಯಿಂಗ್ ಸೈಂಟಿಫಿಕ್ ರಿಕಗ್ನಿಷನ್ ಆಗ್ತದೆ. ಯೋಗ ಫಾರ್ ಹೆಲ್ತಿ ಏಜಿಂಗ್ ಇನ್ಕ್ರೀಸ್ ಫ್ರಮ್ 2014 183 ಇದ್ದಂಥ ಪಬ್ಲಿಕೇಶನ್ಸು ಈಗ 1207 ಪಬ್ಲಿಕೇಶನ್ಸ್ಗಳು ಬಂದಿದ್ದಾವೆ. ಯೋಗ ಇಸ್ ಹೆಲ್ತಿ ಅಂತಂದೇಳಿ ಪ್ರೂವ್ ಮಾಡಿದ್ದಾವೆ. ಓಕೆ. ನಾನು ಜೂನ್ 21 ಆ್ಯನ್ಯುವಲಿ ಸೆಲೆಬ್ರೇಟ್ ಮಾಡ್ತೀವಿ. ಇದು 2014 PM ಮೋದಿ ಇದನ್ನ ಅಟ್ ಯುನೈಟೆಡ್ ನೇಷನ್ ಫಾರ್ ಜನರಲ್ ಅಸೆಂಬ್ಲಿಯಲ್ಲಿ ಇದನ್ನ ಪ್ರಪೋಸ್ ಮಾಡಿದ್ದು, ಫಸ್ಟ್ ಅಬ್ಸರ್ವ್ಡ್ ಇನ್ 2015 ಇನ್ UN ರೆಸಲ್ಯೂಷನ್. ಓಕೆನಾ. ನೆಕ್ಸ್ಟ್ ಇಂಡಿಯಾಸ್ ಸೀ ಫುಡ್ ಎಕ್ಸ್ಪೋರ್ಟ್ಸ್ ಹಿಟ್ ಆಲ್ ಟೈಮ್ ಹೈ ಇನ್ ಫೈನಾನ್ಷಿಯಲ್ 2025-26 ಸೀ ಫುಡ್ ಎಕ್ಸ್ಪೋರ್ಟ್ಸ್ ಇಷ್ಟು 73,890 crores ರೀಚ್ ಆಗಿದೆ. ಎಕ್ಸ್ಪೋರ್ಟ್ಸ್ ವಾಲ್ಯೂಮು 19.72 lakh ಮೆಟ್ರಿಕ್ ಟನ್ಸ್ ಆಲ್ ಟೈಮ್ ಹೈ ರೀಚ್ ಆಗಿದೆ. ಟಾಪ್ ಎಕ್ಸ್ಪೋರ್ಟ್ಸ್ ಐಟಮ್ ಬಂದುಬಿಟ್ಟು ಫ್ರೋಝನ್ ಶ್ರಿಂಪ್ ಇದೆಯಲ್ಲ, ಇಟ್ ಇಸ್ ಅ ಟಾಪ್ ಹೈಲಿ ಎಕ್ಸ್ಪೋರ್ಟೆಡ್ ಐಟಮ್. ಇದು ಕೇಳ್ಬಿಡ್ತಾರೆ. ಅಂದರೆ ಇಂಡಿಯನ್ ಸೀ ಫುಡ್ ಎಕ್ಸ್ಪೋರ್ಟ್ಸಲ್ಲಿ ಫಿಶ್ ಇಸ್ ಅ ಟಾಪ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಿಡ್ತಾರೆ. ಇಟ್ ವಿಲ್ ಲೀಡ್ಸ್ ಟು ಕನ್ಫ್ಯೂಷನ್ ಅಲ್ವಾ. ನಮಗೆ ಮರೈನ್ ಎಕ್ಸ್ಪೋರ್ಟ್ಸ್ ಅಂದ ತಕ್ಷಣ ನಮಗೆ ಫಿಶ್ ನೆನಪು ಬರುತ್ತೆ. ಬಟ್ ಹಿಯರ್ ದ ಮೇಜರ್ ಎಕ್ಸ್ಪೋರ್ಟ್ ಐಟಮ್ ಇಸ್ ಫ್ರೋಝನ್ ಶ್ರಿಂಪ್. ಅದರಲ್ಲಿ ಎಸ್ಪೆಷಲಿ ಫ್ರೋಝನ್ ಶ್ರಿಂಪ್ ಕ್ವಾಲಿಟಿ ಇಷ್ಟೆಲ್ಲ ಕೇಳಲ್ಲ, ಬಟ್ ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳಿ, ಮೀನ್ಸ್ ಬರೀಬೇಕಾದ್ರೆ 7.93 lakh ಮೆಟ್ರಿಕ್ ಟನ್ಸ್, ವ್ಯಾಲ್ಯೂ 49,000 crores ಇದೆ. ಶೇರ್ ಇನ್ ಟೋಟಲ್ ಎಕ್ಸ್ಪೋರ್ಟ್ಸ್ ಕ್ವಾಂಟಿಟಿಯಲ್ಲಿ 40 ಪಾಯಿಂಟ್ಸ್ ಇದೆ, ವ್ಯಾಲ್ಯೂವಲ್ಲಿ 62.52% ವ್ಯಾಲ್ಯೂ ಇದೆ. ಮೇಜರ್ ಮಾರ್ಕೆಟ್ಸ್ ನಾವೆಲ್ಲಿ ಅಂದರೆ USA, ಚೈನಾ, ಯುರೋಪಿಯನ್ ಯೂನಿಯನ್, ಸೌತ್ ಈಸ್ಟ್ ಏಷ್ಯಾ, ಜಪಾನು, ಮಿಡಲ್ ಈಸ್ಟಿಗೆ ಮಾಡ್ತೀವಿ. ಅದರ್ ಕೀ ಪಾಯಿಂಟ್ಸ್ ಅಂದರೆ ಫ್ರೋಝನ್ ಫಿಶ್ ಇದೆ, ಸೆಕೆಂಡ್ ಲಾರ್ಜೆಸ್ಟ್ ಇದೆ. ಡ್ರೈಡ್ ಸೀ ಫುಡಲ್ಲಿ ಥರ್ಡ್ ಲಾರ್ಜೆಸ್ಟ್ ಇದೆ ಇಂಡಿಯಾ. ಫ್ರೋಝನ್ ಸ್ಕ್ವಿಡ್ ಕೂಡ ಇದೆ, ಕ್ರಾಸರ್ 1 lakh ಮೆಟ್ರಿಕ್ ಟನ್. ಆಮೇಲೆ ಕಟ್ಲ್ ಫಿಶ್ ಆ್ಯಂಡ್ ಲೈವ್ ಸೀ ಫುಡ್ ಎಕ್ಸ್ಪೋರ್ಟ್ಸ್ ಕೂಡ ಗ್ರೀವ್ ಆಗ್ತಿದೆ. ಲೈವ್ ಅಂತಂದರೆ ನಾವು ಅದನ್ನ ಫ್ರೋಝನ್ ಮಾಡಿದ್ರೆ ಲೈವಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಟಾಪ್ ಎಕ್ಸ್ಪೋರ್ಟ್ಸ್ ಬಂದುಬಿಟ್ಟು ವಿಶಾಖಪಟ್ಟಣಂ ಅಥವಾ ವೈಜಾಗ್ ಅಂತೀವಲ್ಲ, ನೆಕ್ಸ್ಟ್ ಜೈನಪೇಟೆ, ಮುಂಬೈ, ಕೊಚ್ಚಿ ಇದಲ್ಲಿ. ನೆಕ್ಸ್ಟ್ ಮಜುಲಿ ಐಲ್ಯಾಂಡ್, ಯೂನಿಕ್ ನ್ಯಾಚುರಲ್ ಆ್ಯಂಡ್ ಕಲ್ಚರಲ್ ಹೆರಿಟೇಜಲ್ಲಿ ಇದೆ. ವೈ ನ್ಯೂಸ್ ಅಂದರೆ ಸ್ಟಡಿ ರೀಕನ್ಸ್ಟ್ರಕ್ಟ್ 4,000 years ಆಫ್ ಕ್ಲೈಮೇಟ್ ಹಿಸ್ಟ್ರಿ ಆಫ್ ಮಜುಲಿ ಐಲ್ಯಾಂಡ್ ಯೂಸಿಂಗ್ ಸೆಡಿಮೆಂಟ್ಸ್ ಫ್ರಮ್ ಸಖಾಲಿ ವೆಟ್ಲ್ಯಾಂಡಿಂದ ಬಂದಿರತಕ್ಕಂಥ ಇವನ್ನ ಡೆಪೋಸಿಷನ್ಸ್ ಯೂಸ್ ಮಾಡಿಕೊಂಡು ಇದು ಕ್ರಿಯೇಟ್ ಆಗಿದೆ. ಅದು ಮಜುಲಿ ಐಲ್ಯಾಂಡ್. ಇದೊಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಲೊಕೇಟೆಡ್ ಇನ್ ಅಸ್ಸಾಂ. ಯಾವ ರಿವರ್ ಅಂತಂದರೆ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ಹಿಂಗೆ ಹರಿದಾಗ ಇಲ್ಲೊಂದು ಐಲ್ಯಾಂಡ್ ಕ್ರಿಯೇಟ್ ಆಗಿದೆ, ಅದಕ್ಕೆ ನಾವು ಮಜುಲಿ ಐಲ್ಯಾಂಡ್ ಅಂತೀವಿ. ಇದನ್ನ ಡಿಸ್ಟ್ರಿಕ್ಕು ಮಾಡಿದ್ದೀವಿ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್, ಬಿಕೇಮ್ ಇಂಡಿಯಾಸ್ ಫಸ್ಟ್ ರಿವರ್ ಐಲ್ಯಾಂಡ್ ಡಿಸ್ಟ್ರಿಕ್ಕು ಕೂಡ ಆಗಿದೆ, ಹೇಳಿದ್ನಲ್ವ 2016. ಇದಕ್ಕೆ ಬಂದುಬಿಟ್ಟು ಸುಬನ್ಸಿರಿ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ರಂಗಡಿ, ಡಿಕೋರಂಗ್, ದುಬುಲಾ, ಚಿಚ್ಚಿ, ಟೂರಿ ಅಂತ ಇದೆ. ನಾರ್ತ್ ವೆಸ್ಟಿಗಿದು ಈ ಕಡೆಗೆ. ನಾರ್ತ್ ಈಸ್ಟಿಗೆ ಬಂದುಬಿಟ್ಟು ಕೆರೆಕಿಟಾಯಿ, ಸುತ್ತಿ. ಓಕೆ. ನೆಕ್ಸ್ಟ್ ಮೇಜರ್ ಬಂದುಬಿಟ್ಟು ಬ್ರಹ್ಮಪುತ್ರ ರಿವರಿಂದ ಆಗಿರುತ್ತೆ. ಕೀ ಫೀಚರ್ಸ್ ಅಂತ ರೀಜನಲ್ ಫ್ಲೂವಿಯಲ್ ಜಿಯೋಮಾರ್ಫಾಲಜಿ, ಫಾರ್ಮೇಷನ್ ಆಫ್ ಸೈಟ್ಸ್ ಕಾಲ್ಡ್ ಇಲ್ಲಿ ಚಾಪೋರಿಸ್ ಅಂತ ಬರೋ ಫಾರ್ಮೇಷನ್ಸ್ ಆಗುತ್ತೆ. ಈ ಸೈಟ್ಸ್ ನಾವು ಚಾಪೋರಿಸ್ ಅಂತ ಹೇಳ್ತೀವಿ.
ಚಾಬೋರಿಸ್ ಈಸ್ ಲಿಂಕ್ ಟು ವಾಟ್ ವಿಚ್ ರಿವರ್ಸ್ ಅಂತೆಲ್ಲ ಕೇಳಿದರೆ ನೀವು ಹೇಳಬೇಕಿದ್ದು ಬ್ರಹ್ಮಪುತ್ರ. ನೆಕ್ಸ್ಟ್ ರಿಚ್ ವೆಟ್ಲ್ಯಾಂಡ್ ಆ್ಯಂಡ್ ಫ್ಲಡ್ ಪ್ಲೇನ್ ಎಕೋಸಿಸ್ಟಮ್ ಹೈಲಿ ವಲ್ನರಬಲ್ ಎರೋಷನ್ ಫ್ಲಡ್ಸ್ ಇದೆ. ಯುನೆಸ್ಕೋ ಸ್ಟೇಟಸಲ್ಲಿ ಟೆಂಟೇಟಿವ್ ಲಿಸ್ಟ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಇದೆ. ಟೆಂಟೇಟಿವ್ ಇದೆ, ಏನು ಫುಲ್ ಸಿಕ್ಕಿಲ್ಲ. ಹಬ್ ಆಫ್ ಅಸಮಿಸ್ ನಿಯೋ ವೈಷ್ಣವಿ ಕಲ್ಚರ್ ಈ ಮಜುಲಿ ಐಲ್ಯಾಂಡಲ್ಲಿ. ಫೇಮಸ್ ಫಾರ್ ಟ್ರೆಡಿಷನ್ ಲೈಕ್ ಸತ್ರಾಸ್, ಸೆಂಟರ್ಸ್ ಆಫ್ ಆರ್ಟ್, ಡ್ಯಾನ್ಸ್, ಮ್ಯೂಸಿಕ್, ಲರ್ನಿಂಗ್, ಮೂಮೆಂಟ್ ಲೆಡ್ ಬೈ ಶ್ರೀಮಂತ ಶಂಕರ ದೇವ. ಇದನ್ನು ಕೇಳ್ಬೋದು ನಿಮಗೆ ಏನೇನು ಬರುತ್ತೆ ಅನ್ನೋದು. ಈ ಮಜುಲಿ ಐಲ್ಯಾಂಡ್ ಸುತ್ತ ನೋಡಿ ಏನೇನೆಲ್ಲ ಕವರ್ ಮಾಡಿದ್ವಿ ನಾವು. ಬ್ರಹ್ಮಪುತ್ರ ಇದೆ, ಈ ಸಕಾಲಿ ವೆಟ್ಲ್ಯಾಂಡ್ ಅಂತ ಹೇಳಿದ್ವಿ. ಆಮೇಲೆ ಡಿಸ್ಟಿಕ್ ಆಗಿದೆ. ಸುಬನ್ಸಿರಿ ಮತ್ತು ಟ್ರಿಬ್ಯೂಟರೀಸ್ ಇದೆ, ರಂಗಡಿ, ಡಿಕುರಂಗ, ದುಬ್ಲಾ, ಚಿಚ್ಚಿಟ್ಟುರ್ರಿ ಹೇಳಿದ್ವಿ. ಕೀ ಫೀಚರ್ಸ್ಗಳು ಬಂದಿದ್ದು. ಚಾಪೋರಿಸ್ ಕವರ್ ಮಾಡಿದ್ವಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಟೆಂಟೇಟಿವ್ ಇದೆ, ನ್ಯೂ ವೈಷ್ಣವ್ಸ್ ಇದೆ, ಸತ್ರಾಸ್ ಇದೆ, ಶ್ರೀಮಂತ ಶಂಕರ ದೇವ. ಓಕೆನಾ, ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ದ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಸೊ ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮ್ದು ಏನೇ ಒಪಿನಿಯನ್ಸ್ ಇತ್ತು ಅಂತಂದರು. ಓಕೆನಾ, ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಇನ್ ದ ನೆಕ್ಸ್ಟ್ ಆರ್ಟಿಕಲ್ ಟುಮಾರೋಸ್ June 4th. ಓಕೆ, ಸಿ ಯು, ಬಾಯ್, ಥ್ಯಾಂಕ್ ಯು.